ಮನುಷ್ಯ ಜಗತ್ತಿನ ಎಲ್ಲ ದ್ರೋಹಗಳನ್ನು ಸಹಿಸಿಕೊಳ್ಳುತ್ತಾನೆ. ಬಹುಶಃ ಅದನ್ನು ಅವನು ಮರೆತು ಬಿಡುತ್ತಾನೆ. ಆದರೆ ತಮ್ಮವರೇ ಮಾಡುವಂತಹ ಮೋಸ, ವಂಚನೆ, ದ್ರೋಹ ಇವುಗಳನ್ನು ಅವನು ಕೊನೆಯವರೆಗೂ ನೆನಪಿಟ್ಟುಕೊಳ್ಳುತ್ತಾನೆ. ಅದರಲ್ಲೂ ನೀವು ನಿಮ್ಮವರನ್ನು ಹೆಚ್ಚು ನಂಬುತ್ತೀರಿ, ಅವರಿಗೆ ಹೆಚ್ಚು ರೆಸ್ಪೆಕ್ಟ್ ಕೊಡುತ್ತೀರಿ, ಅಥವಾ ನಿಮಗಿಂತಲೂ ಹೆಚ್ಚು ಅವರ ಮೇಲೆ ಭರವಸೆ ಇಡುತ್ತೀರಿ. ಆದರೆ ಅವರು ನಿಮ್ಮ ಸ್ನೇಹ ಸಂಬಂಧವನ್ನು ಮುಂದಿಟ್ಟುಕೊಂಡು ನಿಮ್ಮನ್ನು ಬಳಸಿಕೊಳ್ಳುತ್ತಾರೆ, ನಿಮಗೆ ಮೋಸ ಮಾಡುತ್ತಾರೆ, ದ್ರೋಹವನ್ನು ಎಸಗುತ್ತಾರೆ ಮತ್ತು ಕೊನೆಗೆ ಸತ್ಯ ಹೊರಗೆ ಬಂದ ಮೇಲೆ ನಿಮಗೆ ತುಂಬ ದುಃಖವಾಗುತ್ತದೆ ಮತ್ತು ಈ ದುಃಖ ಇಡೀ ಜೀವನ ಪೂರ್ತಿ ಇರುತ್ತದೆ. ನಾನು ಸಹ ನನ್ನ ಜೀವನದಲ್ಲಿ ನಮ್ಮವರಿಂದ ಇದೇ ರೀತಿಯಲ್ಲಿ ಮೋಸ ಹೋಗಿದ್ದೆ. ಅದು ನನಗೆ ನೆನಪಾದಾಗ ನನಗೆ ತುಂಬ ದುಃಖವಾಗುತ್ತದೆ. ಇಂದು ಮನೆಗೆ ಬಂದಾಗ ಮೊಟ್ಟಮೊದಲು ಅಮ್ಮನ ಬಳಿ ಹೋಗಿ ಆಶೀರ್ವಾದವನ್ನು ಪಡೆದುಕೊಂಡಿದ್ದೆ. ನನ್ನ ಒಂದು ಹವ್ಯಾಸವೆಂದರೆ ನಾನು ಮನೆಗೆ ಬಂದಾಗ ಎಲ್ಲದಕ್ಕೂ ಮೊದಲು ಅಮ್ಮನ ಬಳಿ ಹೋಗುತ್ತೇನೆ. ಅವರ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೇನೆ. ಅಮ್ಮ ನನ್ನನ್ನು ಪ್ರೀತಿಯಿಂದ ತನ್ನ ಬಳಿ ಕೂರಿಸಿಕೊಂಡರು. ನನ್ನ ಬಗ್ಗೆ, ನನ್ನ ಸೌಖ್ಯದ ಬಗ್ಗೆ ಕೇಳತೊಡಗಿದರು. ಮಾತಿನಲ್ಲಿ ಮೊದಲೆಲ್ಲ ಹೇಳುವ ಹಾಗೆ ಅವಳು ನನಗೆ ಬುದ್ಧಿವಾದ ಹೇಳತೊಡಗಿದಳು. ನಿನ್ನ ಹೆಂಡತಿಗೆ ತೊಂದರೆ ಕೊಡಬೇಡ, ಬದಲಾಗಿ ಅವಳಿಗೆ ಹೆಚ್ಚು ಒತ್ತಾಯಿಸಬೇಡ. ಅವಳು ತುಂಬ ಮುಗ್ಧಳು. ಅವಳ ವಯಸ್ಸು ಇನ್ನೂ ಚಿಕ್ಕದು. ಅವಳಿಗೆ ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ಸಮಯ ಬೇಕಾಗಬಹುದು. ಉಳಿದೆಲ್ಲವೂ ನಿನಗೆ ಗೊತ್ತು. ಏನು ಮಾಡಬೇಕೆಂದು ನೀನೇ ಎಲ್ಲ ತಿಳಿದುಕೊಂಡಿದ್ದೀಯಾ. ಈಗಲೇ ನೀನು ಅವಳೊಂದಿಗೆ ಸಂಬಂಧ ಬೆಳೆಸಿದರೆ ಅವಳು ಆ ನೋವನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ನಾನು ಅಮ್ಮ ಹೇಳುವುದನ್ನೆಲ್ಲ ತಲೆಬಗ್ಗಿಸಿ ಕೇಳುತ್ತಿದ್ದೆ. ಅಮ್ಮ ಪ್ರತಿದಿನ ಈ ರೀತಿ ಹೇಳುತ್ತಿರುವುದು ಕೇಳಿ ನನಗೆ ತುಂಬ ನಾಚಿಕೆಯಾಗುತ್ತಿತ್ತು. ನಾನೊಬ್ಬ ನವತರುಣನಾಗಿದ್ದೆ. ನನಗೆಲ್ಲವೂ ಅರ್ಥವಾಗುತ್ತಿತ್ತು. ನನಗ್ಯಾಕೋ ಗೊತ್ತಿಲ್ಲ, ಅಮ್ಮ ನನ್ನಿಂದ ಏನು ಬಯಸುತ್ತಿದ್ದಾಳೋ. ಕೊನೆವರೆಗೂ ನನಗೆ ಅದು ಅರ್ಥವಾಗಲೇ ಇಲ್ಲ. ಅವಳು ಮೊದಲೇ ನನ್ನ ಮದುವೆಯನ್ನು ಒಬ್ಬ ಚಿಕ್ಕ ಹುಡುಗಿಯೊಂದಿಗೆ ಮಾಡಿದ್ದಳು. ಅವಳ ಜೊತೆ ಮದುವೆ ಆದಾಗಿನಿಂದಲೂ ಅಮ್ಮ ಒಂದೇ ವಿಷಯವನ್ನು ನನ್ನ ಬಳಿ ಹೇಳುತ್ತಿದ್ದಳು. ನಿನ್ನ ಹೆಂಡತಿಯ ಬಳಿ ಮಾತ್ರ ಹೋಗಬೇಡ, ಅವಳಿಗೆ ಸ್ವಲ್ಪ ಸಮಯ ನೀಡು. ಅವಳು ಸಂಪೂರ್ಣವಾಗಿ ವಯಸ್ಸಿಗೆ ಬಂದ ಮೇಲೆ ಆ ನಂತರ ಅವಳನ್ನು ಮದುವೆಯ ಸಂಬಂಧವನ್ನು ಬೆಳೆಸಿಕೊ ಅಂತ ಸಂಬಂಧವನ್ನು ಬೆಳೆಸಲು ಅವಳು ಈಗ ಇನ್ನೂ ಚಿಕ್ಕವಳು ಎಂದು ಹೀಗೆ ಪ್ರತಿನಿತ್ಯ ನನಗೆ ಸಲಹೆ ನೀಡುತ್ತಿದ್ದಳು. ಅಮ್ಮನ ಮಾತು ನನಗೆ ತುಂಬ ವಿಚಿತ್ರವೆನಿಸುತ್ತಿತ್ತು. ಹುಡುಗಿಯ ಮನೆಯವರು ಅವಳನ್ನು ಗಂಡನ ಮನೆಗೆ ಕಳಿಸಿಕೊಟ್ಟಿದ್ದರು. ಅಮ್ಮ ಅವಳನ್ನು ಎಷ್ಟೊಂದು ಮುಗ್ಧೆ ಎಂದು ತಿಳಿದುಕೊಂಡಿದ್ದಾಳೆ ಎಂದರೆ ಅವಳನ್ನು ಚಿಕ್ಕ ಮಗು ಎಂದುಕೊಂಡಿದ್ದಳು. ನಾನು ಪ್ರತಿನಿತ್ಯದಂತೆ ತಲೆ ಬಗ್ಗಿಸಿಕೊಂಡು ಕುಳಿತುಕೊಂಡೆ. ಮತ್ತೆ ಕೋಣೆಗೆ ಬಂದೆ. ನನ್ನ ಕೋಣೆಗೆ ಬಂದಾಗ ನನ್ನ ಹೆಂಡತಿ ತಲೆ ಬಗ್ಗಿಸಿಕೊಂಡು ಕೋಣೆಯಿಂದ ಹೊರಹೋದಳು. ನಾನು ಅವಳ ಗಂಡನಾಗಿದೆ. ಅವಳ ವಿಷಯದಲ್ಲಿ ನಾನು ಅಪರಿಚಿತನಾಗಿರಲಿಲ್ಲ. ಆದರೆ ಅವಳು ಯಾವಾಗಲೂ ನನ್ನ ಜೊತೆ ಮಾತನಾಡುವುದನ್ನು ಮತ್ತು ನನ್ನ ಜೊತೆ ಇರುವುದನ್ನು ಆದಷ್ಟು ಅವಾಯ್ಡ್ ಮಾಡುತ್ತಿದ್ದಳು. ನಾನು ಕೋಣೆಯೊಳಗೆ ಬಂದ ಕೂಡಲೇ ಅವಳು ಹೊರಗೆ ಓಡುತ್ತಿದ್ದಳು. ಅವಳ ವಯಸ್ಸು ಚಿಕ್ಕದು ಎಂದು ನಾನು ಒಪ್ಪಿಕೊಳ್ಳುತ್ತೇನೆ. ಆದರೆ ಅವಳು ನನ್ನ ಜೊತೆ ಕುಳಿತು ಮಾತನಾಡುವಷ್ಟು ಚಿಕ್ಕವಳಾಗಿರಲಿಲ್ಲ. ಅವಳಿಗೆ ನನ್ನ ಜೊತೆ ಸಂಬಂಧ ಬೆಳೆಸಲು ಸಮಯ ಬೇಕೆಂದರೆ ಅದನ್ನು ಕೂಡ ನೀಡಲು ನಾನು ತಯಾರಾಗಿದ್ದೆ. ಆದರೆ ಅವಳು ನನ್ನೊಂದಿಗೆ ಮಾತನಾಡುತ್ತಿರಲಿಲ್ಲ. ನನ್ನ ಹೆಂಡತಿಯ ಹೆಸರು ಸುಮಾ. ಅವಳಿಗೆ 17 ವರ್ಷ ವಯಸ್ಸಾಗಿತ್ತು. ನನಗೆ 26 ವರ್ಷವಾಗಿತ್ತು. ಅವಳಿಗೆ ವಯಸ್ಸಾಗಿಲ್ಲ ಎಂದು ನನಗೆ ಗೊತ್ತಿತ್ತು. ಆದರೆ ನಾನು ಅನರಕ್ಷನಾಗಿರಲಿಲ್ಲ. ಅವಳು ನನ್ನ ಹೆಂಡತಿಯಾಗಿದ್ದರೂ ನನ್ನ ಮುಂದೆ ತನ್ನ ಮುಖವನ್ನು ಪರದೆಯಿಂದ ಮುಚ್ಚಿಕೊಳ್ಳುತ್ತಿದ್ದಳು. ಈಗ ನನಗೆ ಅಮ್ಮನ ಮೇಲೆ ಸಿಟ್ಟು ಬರತೊಡಗಿತ್ತು. ಏಕೆಂದರೆ ಇದಕ್ಕೆಲ್ಲಕ್ಕೂ ಕಾರಣ ಅಮ್ಮನೇ ಆಗಿದ್ದಳು. ಅಮ್ಮನ ಈ ರೀತಿಯ ಸಲಹೆಗಳೇ ನನ್ನ ಹೆಂಡತಿಯ ತಲೆಯನ್ನು ತಗ್ಗಿಸುವ ಹಾಗೆ ಮಾಡಿತ್ತು. ಅವಳು ಈ ಸಲಹೆಗಳಿಂದಲೇ ತನ್ನ ಮುಖವನ್ನು ನನ್ನಿಂದ ಮುಚ್ಚಿಡುತ್ತಿದ್ದಳು. ನನಗೆ ಸುಮಾ ಮುಕ್ತ ಹುಡುಗಿ ಎಂದು ಅನಿಸುತ್ತಿತ್ತು. ಅವಳಿಗೆ ಎಲ್ಲ ವಿಷಯಗಳ ಬಗ್ಗೆ ಗೊತ್ತಿತ್ತು. ನಾನು ಕೂಡ ಒತ್ತಾಯಪೂರ್ವಕವಾಗಿ ಅವಳಿಗೆ ತೊಂದರೆ ನೀಡುವ ಪ್ರಯತ್ನ ಮಾಡುತ್ತಿರಲಿಲ್ಲ. ಅವಳು ನನ್ನನ್ನು ನೋಡಿ ತುಂಬ ಗಾಬರಿಯಾಗುತ್ತಿದ್ದಳು. ಅವಳು ನನ್ನ ಹೆಂಡತಿಯಾಗಿದ್ದರಿಂದ ಅವಳ ಮೇಲೆ ನನಗೆ ಹಕ್ಕಿತ್ತು. ರಾತ್ರಿ ನಾವು ಒಂದೇ ಕೋಣೆಯಲ್ಲಿ ಮಲಗುತ್ತಿದ್ದೆವು. ನನ್ನ ಹೆಂಡತಿ ನನ್ನ ಬಳಿ ಅಷ್ಟೊಂದು ಹತ್ತಿರ ಇರುವುದನ್ನು ನೋಡಿ ನನಗೆ ರಾತ್ರಿ ನಿದ್ದೆ ಕೂಡ ಬರುತ್ತಿರಲಿಲ್ಲ. ನಾನು ಅಮ್ಮನ ಆಣೆ ಪ್ರಮಾಣದ ಮುಂದೆ ಅಸಹಾಯಕನಾಗಿದ್ದೆ. ಅಮ್ಮ ಅವಳಿಗೆ 18 ವರ್ಷ ಆಗುವವರೆಗೂ ಅವಳೊಂದಿಗೆ ಸಂಬಂಧವನ್ನು ಬೆಳೆಸಬೇಡ ಎಂದು ನನಗೆ ಹೇಳುತ್ತಿದ್ದಳು. ಒಂದು ವೇಳೆ ನನ್ನ ಹೆಂಡತಿಯೊಂದಿಗೆ ನಾನು ಸಂಬಂಧವನ್ನು ಬೆಳೆಸಬಾರದೆಂದರೆ ಆ ಹುಡುಗಿಯ ಜೊತೆ ಏಕೆ ನನ್ನ ಮದುವೆ ಮಾಡಿದರು? ನನಗೊಂದು ಅರ್ಥವಾಗಲಿಲ್ಲ. ಕೆಲವು ವರ್ಷ ಕಾಯ್ದು ಆನಂತರ ಮದುವೆ ಮಾಡ್ಬೋದಿತ್ತು. ಮದುವೆಯ ಪ್ರಥಮ ರಾತ್ರಿಯಂದು ಅಮ್ಮ ನನ್ನನ್ನು ತನ್ನ ಕೋಣೆಗೆ ಕರೆದು ಬುದ್ಧಿ ಹೇಳಿದ್ದು ನನಗೆ ನೆನಪಿದೆ. ನನ್ನ ಮದುವೆ ಅಮ್ಮನ ಆಸೆಯಂತೆ ನಡೆದಿದ್ದರೂ ಕೂಡ ಪ್ರಥಮ ರಾತ್ರಿಯಲ್ಲೂ ನಾನು ನನ್ನ ಹೆಂಡತಿಯಿಂದ ದೂರವೇ ಉಳಿಯಬೇಕಾಯಿತು. ಮದುವೆಯಾಗುವವರೆಗೂ ನಾನು ಎಷ್ಟೊಂದು ಸುಂದರವಾದ ಕನಸುಗಳನ್ನು ಕಂಡಿದ್ದೆ. ಆದರೆ ನನ್ನ ಹೆಂಡತಿಯ ಸಾಂಗತ್ಯವನ್ನು ಬಯಸುವ ನನ್ನ ಆಸೆ ಕೊನೆಗೂ ಈಡೇರಲಿಲ್ಲ.
ಅಮ್ಮ ನನ್ನ ಎಲ್ಲ ಆಸೆಗಳಿಗೆ ತಣ್ಣೀರು ಎರಚಿದರು. ನಾನು ಚಿಂತೆ ಮಾಡಿಕೊಂಡಿರುವುದನ್ನು ನೋಡಿ ಅಮ್ಮ ಮತ್ತೆ ಹೇಳಿದರು, ವಿಕಾಸ್, ಚಿಂತೆ ಮಾಡಬೇಡ. ಕೆಲವೇ ದಿನಗಳು ಅವಳು ಸಂಪೂರ್ಣವಾಗಿ ಈ ಸಂಬಂಧವನ್ನು ತಿಳಿದುಕೊಂಡು ನಂತರ ಮತ್ತು ದೊಡ್ಡವಳಾದ ಮೇಲೆ ನೀನು ಮದುವೆ ಸಂಬಂಧವನ್ನು ಬೆಳೆಸಬಹುದು. ಏನಾದರೂ ಹೆಚ್ಚು ಕಮ್ಮಿಯಾದರೆ ನಾವು ಜನರಿಗೆ ಹೇಗೆ ಮುಖ ತೋರಿಸುವುದು? ಅಮ್ಮನ ಈ ರೀತಿಯ ಮಾತುಗಳು ನನಗೆ ವಿಚಿತ್ರವೆನಿಸುತ್ತಿದ್ದವು. ವಯಸ್ಸಿಗೆ ಬಂದ ಮಗನನ್ನು ಮದುವೆ ಮಾಡಿಸಿ ಈ ರೀತಿ ಹೇಳುತ್ತಿದ್ದಳು. ನಾನೊಬ್ಬ ತರುಣನಾಗಿದ್ದೆ. ನಾನು ಹೇಗೆ ನನ್ನ ಆಸೆ ಆಕಾಂಕ್ಷೆಗಳನ್ನು ಕಂಟ್ರೋಲ್ ಮಾಡಿಕೊಳ್ಳಬೇಕು? ಒಂದು ವೇಳೆ ನನ್ನ ಹೆಂಡತಿ ತರುಣಿಯಾಗಿಲ್ಲ ಎಂದಮೇಲೆ ಅಥವಾ ಅವಳ ಬುದ್ಧಿ ಸರಿಯಾಗಿ ಬೆಳೆದಿಲ್ಲ ಎಂದ ಮೇಲೆ ನನ್ನ ಜೊತೆ ಅಂಥ ಹುಡುಗಿಯನ್ನ ಏಕೆ ಮದುವೆ ಮಾಡಿಸಿದರು? ಈ ಪ್ರಪಂಚದಲ್ಲಿ ಹುಡುಗಿಯರಿಗೆ ಏನು ಕೊರತೆ ಇರಲಿಲ್ಲ. ನನಗೆ ತುಂಬ ಸಿಟ್ಟು ಬಂದಿತ್ತು. ನನ್ನ ಹೆಂಡತಿ ದೊಡ್ಡವಳಾಗುವವರೆಗೂ ಕಾಯಬೇಕು ಎಂದು ಹೇಳುವ ಅಮ್ಮನ ಮಾತನ್ನು ಅರ್ಥ ಮಾಡಿಕೊಳ್ಳಲಾರದಷ್ಟು ಚಿಕ್ಕ ಹುಡುಗನಾಗಿರಲಿಲ್ಲ. ಅಮ್ಮ ತಲೆ ತಗ್ಗಿಸಿ ಹೇಳಿದಳು, ಇದು ನನ್ನ ಅಸಹಾಯಕತೆ. ನಾನು ಬೇಗ ಮದುವೆ ಮಾಡಿಸಬೇಕಾಯಿತು. ಈ ಹುಡುಗಿ ತುಂಬ ಸುಂದರವಾಗಿದ್ದಾಳೆ ಮತ್ತು ಇವಳು ತುಂಬ ಮುಗ್ಧೆ. ಇವಳು ಒಬ್ಬಳು ಅನಾಥೆಯಾಗಿದ್ದಳು. ಇವಳ ಅಣ್ಣ ಆದಷ್ಟು ಬೇಗ ಇವಳನ್ನು ಮನೆಯಿಂದ ಸಾಗಿಸುವ ಪ್ರಯತ್ನ ನಡೆಸಿದ್ದನು. ಇವಳಿಗಾಗಿ ಒಂದು ಮದುವೆಯಾದ ಮುದುಕನ ಸಂಬಂಧವನ್ನು ಹುಡುಕುತ್ತಿದ್ದನು. ಆ ಹುಡುಗಿ ನನ್ನ ಗೆಳತಿಯ ಮಗಳಾಗಿದ್ದಳು. ಅವಳ ಜೀವನ ಹೀಗೆ ಹಾಳಾಗುವುದನ್ನು ನನ್ನಿಂದ ನೋಡಲಾಗಲಿಲ್ಲ. ಒಂದು ವೇಳೆ ನಾನು ಇವಳ ಮದುವೆಯನ್ನು ನಿನ್ನ ಜೊತೆ ಮಾಡದಿದ್ದರೆ ಅವಳನ್ನು ಯಾವ ಮೂಲೆಗೆ ಕಳಿಸುತ್ತಿದ್ದನೋ? ಇವಳ ಜೀವನವನ್ನು ರಕ್ಷಿಸಲು ನಾನು ನಿನ್ನ ಮದುವೆಯನ್ನು ಇವಳೊಂದಿಗೆ ಮಾಡಿಸಿದೆ. ಈ ಸತ್ಯವನ್ನು ಕೇಳಿ ನಾನು ಸುಮ್ಮನಾದೆ. ಆಗ ಅಮ್ಮ ಮತ್ತೆ ಹೇಳಿದಳು, ನೀನು ನನ್ನ ಮಾತನ್ನು ಒಪ್ಪಿಕೊಳ್ಳುತ್ತೀಯಾ ಎಂದು ನನಗೆ ಭರವಸೆ ಇದೆ. ನಿನ್ನ ಹೆಂಡತಿಗೆ ಏನನ್ನು ಹೇಳಬೇಡ. ಹುಡುಗಿ ತುಂಬ ಹೆದರಿಕೊಂಡಿದ್ದಾಳೆ. ಅಮ್ಮನ ಈ ಮಾತಿಗೆ ನನಗೆ ತುಂಬ ಸಿಟ್ಟು ಬಂತು. ಆದರೂ ನಾನು ಸಹಿಸಿಕೊಂಡೆ. ನಾನು ಚಿಕ್ಕ ಮಗುವನ್ನು ಮದುವೆ ಮಾಡಿಕೊಂಡು ಬಂದಿದ್ದನೇನೋ ಎಂದು ನನಗೆ ಅನಿಸತೊಡಗಿತು. ಆದರೆ ಕೋಣೆಗೆ ಹೋಗಿ ನನ್ನ ಹೆಂಡತಿಯನ್ನು ನೋಡಿದಾಗ ನನಗೆ ತುಂಬ ಆಶ್ಚರ್ಯವಾಯಿತು. ಅವಳಿಗೆ ವಯಸ್ಸು ಕಡಿಮೆ ಇದ್ದರೂ ಅವಳು ತುಂಬ ದೊಡ್ಡ ತರುಣಿಯಾಗಿದ್ದಳು. ಅವಳ ಸೌಂದರ್ಯ ಮತ್ತು ನಾಜೂಕುತನ ನನ್ನನ್ನು ಅವಳ ಕಡೆಗೆ ಇನ್ನೂ ಆಕರ್ಷಿಸುತ್ತಿತ್ತು. ಅವಳನ್ನು ನೋಡಿ ನನ್ನ ಹೃದಯ ಖುಷಿಯಿಂದ ಕುಣಿದಾಡಿತು. ನಾನು ಅಮ್ಮನ ಸಲಹೆ ಮೇರೆಗೆ ಸ್ವಂತ ನನ್ನನ್ನು ಕಂಟ್ರೋಲ್ ಮಾಡಿಕೊಂಡೆ. ಇಲ್ಲದೆ ಹೋದರೆ ಸುಮಾಳ ಸೌಂದರ್ಯ ನನ್ನನ್ನು ಹುಚ್ಚನಾಗಿ ಮಾಡಿತ್ತು. ನಾನು ಅವಳ ಬಳಿ ಕುಳಿತುಕೊಂಡೆ. ಅವಳು ತುಂಬ ಹೆದರಿದ್ದಳು. ಇದು ಸತ್ಯವಾಗಿತ್ತು. ಆಗ ನಾನು ಹೇಳಿದೆ, ನೀನು ಚಿಂತೆ ಮಾಡಬೇಡ. ನಾನು ನಿನಗೆ ಯಾವುದೇ ತೊಂದರೆ ಮಾಡುವುದಿಲ್ಲ. ನನ್ನನ್ನು ನೋಡಿ ನೀನು ಹೆದರಿಕೊಳ್ಳಬೇಡ ಎಂದು ನಾನು ಅವಳ ಕೈಯನ್ನು ಹಿಡಿದುಕೊಂಡೆ. ಅವಳ ಕೈಗಳು ತುಂಬ ತಂಪಾದವು ಮತ್ತು ಕಂಪಿಸುತ್ತಿದ್ದವು. ಅವಳ ಕಣ್ಣಿಂದ ಕಣ್ಣೀರು ಜಾರುತ್ತಿತ್ತು. ನಾನು ನಿನಗೆ ಏನೂ ತೊಂದರೆ ನೀಡುವುದಿಲ್ಲ ಎಂದು ಸಮಾಧಾನಪಡಿಸಿದೆ. ಆದರೂ ಅವಳು ತುಂಬ ಹೆದರುತ್ತಿದ್ದಳು. ಅವಳು ಇಷ್ಟೇಕೆ ಹೆದರುತ್ತಿದ್ದಾಳೆ ಎಂದು ನನಗೆ ಆಶ್ಚರ್ಯವಾಯಿತು. ಅವಳ ಕಣ್ಣಿನಲ್ಲಿ ಹೆದರಿಕೆ ಇತ್ತು. ನಾನೇನು ಅಷ್ಟೊಂದು ದುಷ್ಟನಾಗಿರಲಿಲ್ಲ. ಅವಳು ಸುಂದರವಾಗಿದ್ದಾಳೆಂದರೆ ನಾನು ಕೂಡ ತುಂಬ ಸುಂದರವಾಗಿದೆ. ನನಗೇನು ತುಂಬ ವಯಸ್ಸಾಗಿರಲಿಲ್ಲ. ಅವಳು ಈ ರೀತಿ ಇರಲು ಕಾರಣವೇನು ಗೊತ್ತಿಲ್ಲ. ನನಗೆ ನೌಕರಿ ಕೂಡ ದೊರೆತಿತ್ತು. ಅರ್ಜೆಂಟಾಗಿ ಅಮ್ಮ ನನ್ನ ಮದುವೆ ಕೂಡ ಮಾಡಿದರು. ಆಕಸ್ಮಿಕವಾಗಿ ನಡೆದ ಈ ಮದುವೆಯನ್ನು ನಾನು ಮೊದಲು ಬೇಡವೆಂದೇ ಹೇಳಿದೆ. ಏಕೆಂದರೆ ನನ್ನ ಚಿಕ್ಕ ತಮ್ಮ ಇನ್ನು ಅಮೆರಿಕದಲ್ಲಿ ಓದುತ್ತಿದ್ದ. ನನಗೆ ಎಷ್ಟೊಂದು ಆಶ್ಚರ್ಯ ಆಯಿತೆಂದರೆ ಅಮ್ಮ ತಮ್ಮನ ಬರುವಿಕೆಗೂ ಕಾಯಲಿಲ್ಲ. ಆ ದಿನಗಳಲ್ಲಿ ಅವನಿಗೆ ಎಕ್ಸಾಮ್ ನಡೆಯುತ್ತಿತ್ತು. ಈ ಸಂದರ್ಭದಲ್ಲಿ ಇಲ್ಲಿ ನನ್ನ ಮದುವೆ ತಯಾರಿ ಜೋರಾಗಿ ನಡೆದಿತ್ತು. ನನ್ನ ತಮ್ಮನಿಗೆ ಫೋನ್ ಮಾಡಿ ಕ್ಷಮೆಯನ್ನು ಕೂಡ ಕೇಳಿದೆ. ಅವನು ತುಂಬ ನೆಮ್ಮದಿಯಿಂದ ಹೇಳಿದನು, ಏನು ತೊಂದರೆ ಇಲ್ಲ ಅಣ್ಣ, ನನಗೆ ಎಲ್ಲ ಗೊತ್ತು. ನಾನು ಕೂಡ ಅಸಹಾಯಕನಾಗಿದ್ದೇನೆ. ಆದ್ದರಿಂದ ನನಗೆ ಮದುವೆಗೆ ಬರಲು ಸಾಧ್ಯವಿಲ್ಲ. ನಿನ್ನ ಮದುವೆಯನ್ನು ಎಂಜಾಯ್ ಮಾಡು. ಈ ತಿಂಗಳು ನಾನು ತುಂಬ ಬ್ಯುಸಿ ಆಗಿದ್ದೇನೆ. ನೀವು ಮದುವೆ ಮಾಡಿಕೊಂಡು ನಿಮ್ಮ ಜೀವನವನ್ನು ಎಂಜಾಯ್ ಮಾಡಿ. ನನ್ನ ಬರುವಿಕೆಗಾಗಿ ಕಾಯಬೇಡಿ. ತಮ್ಮ ತಂಗಿಯರು ನನ್ನ ಹತ್ತಿರ ಇಲ್ಲದಿದ್ದರೂ ನಾನು ಅವರನ್ನು ತುಂಬ ಪ್ರೀತಿಸುತ್ತಿದ್ದೆ. ಮದುವೆ ಸಂದರ್ಭದಲ್ಲಿ ತಮ್ಮ ಇಲ್ಲವೆಂದು ತುಂಬ ಮಿಸ್ ಮಾಡಿಕೊಂಡಿದ್ದೆ. ಆದರೆ ಅಮ್ಮನ ವ್ಯವಹಾರ ಮತ್ತು ನನ್ನ ಹೆಂಡತಿ ನನ್ನಿಂದ ದೂರ ಓಡಿ ಹೋಗುವುದು ಮತ್ತು ಅಮ್ಮನ ಸಲಹೆಗಳು ನನ್ನನ್ನು ಕಂಗಾಲು ಮಾಡಿದವು. ಅಮ್ಮ ನನ್ನ ಹೆಂಡತಿಯ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಲು ಹೇಳುತ್ತಿದ್ದಳು. ಅವಳು ಚಿಕ್ಕವಳು, ಮಗು ಎಂದೆಲ್ಲ ಹೇಳಿ ಅವಳ ಬಳಿ ಮಾತ್ರ ಹೋಗಬೇಡ ಎನ್ನುತ್ತಿದ್ದಳು. ನಾನು ನನ್ನ ಹೆಂಡತಿಯ ಸೌಂದರ್ಯವನ್ನು ನೋಡಿ ಕಣ್ತುಂಬಿಸಿಕೊಂಡರೂ ಪ್ರತಿ ಬಾರಿಯೂ ಅಮ್ಮನ ಬುದ್ಧಿವಾದವೇ ನೆನಪಿಗೆ ಬರುತ್ತಿತ್ತು. ನನ್ನ ಹೆಂಡತಿ ಬೆಡ್ ಮೇಲೆ ನನ್ನ ಬಳಿ ಮಲಗಿದ್ದರೂ ನಾನು ಅವಳಿಂದ ದೂರ ಮಲಗಿಕೊಂಡು ಇಡೀ ರಾತ್ರಿ ನನಗೆ ನಿದ್ದೆ ಬರುತ್ತಿರಲಿಲ್ಲ. ಎಲ್ಲವನ್ನು ಮರೆತು ಸುಮಾಳನ್ನು ತಬ್ಬಿಕೊಳ್ಳಬೇಕು ಎಂದುಕೊಳ್ಳುತ್ತಿದ್ದೆ. ಆದರೂ ನಾನು ಅಮ್ಮನ ಮಾತುಗಳನ್ನು ಧಿಕ್ಕರಿಸಲು ಸಿದ್ಧವಿರಲಿಲ್ಲ. ಒಂದು ವೇಳೆ ಅವರಿಗೆ ತಿಳಿದರೆ ಅವರ ಮುಂದೆ ನನ್ನ ಮರ್ಯಾದೆ ಏನಾಗುವುದು? ಇದನ್ನೆಲ್ಲ ಯೋಚಿಸಿ ನಾನು ನನ್ನನ್ನೇ ತಡೆದುಕೊಳ್ಳುತ್ತಿದ್ದೆ. ಇದರಿಂದೆಲ್ಲಾಗಿ ಕಷ್ಟ ಆದರೂ ನನ್ನ ಹೆಂಡತಿಯಿಂದ ದೂರವೇ ಇರುತ್ತಿದ್ದೆ. ಆಫೀಸ್ನಲ್ಲೂ ಕೂಡ ನನಗೆ ಕೆಲಸ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಜೀವನದಲ್ಲಿ ನಾನು ಶಾಂತಿಯಿಂದ ಇರಲು ಬಯಸಿದ್ದೆ. ನಾನು ದಣಿದು ಮನೆಗೆ ಬಂದಾಗ ನನ್ನ ಹೆಂಡತಿ ನನ್ನನ್ನು ಸ್ವಾಗತಿಸಲಿ ಎಂದು ಬಯಸುತ್ತಿದ್ದೆ. ಅವಳನ್ನು ಒಮ್ಮೆ ತಬ್ಬಿಕೊಂಡು ನನ್ನ ಆಯಾಸವನ್ನೆಲ್ಲ ಪರಿಹರಿಸಿಕೊಳ್ಳಬೇಕು ಎಂದುಕೊಳ್ಳುತ್ತಿದ್ದೆ.
ಅವಳು ಎಲ್ಲಾದರೂ ಹೋಗಲು ಅಲಂಕಾರ ಮಾಡಿಕೊಂಡರೆ ಅವಳನ್ನು ಹೊಗಳಬೇಕು, ಅವಳಿಗಾಗಿ ಬಳೆಗಳನ್ನು ಕೊಡಿಸಬೇಕು, ಅವಳ ಎಲ್ಲ ಆಸೆಗಳನ್ನು ಪ್ರೀತಿಯಿಂದ ಈಡೇರಿಸಬೇಕು ಎಂದುಕೊಳ್ಳುತ್ತೇನೆ. ಒಂದು ವೇಳೆ ನಾನು ಅಪ್ಪಿತಪ್ಪಿ ಯಾವತ್ತಾದರೂ ಅವಳಿಗೆ ಗಿಫ್ಟನ್ನು ತಂದರೆ ಅಥವಾ ಅವಳ ಸೌಂದರ್ಯವನ್ನು ಹೊಗಳಿದರೆ ನಾನು ದೊಡ್ಡ ಪಾಪವನ್ನು ಮಾಡಿದಂತೆ. ಅವಳು ಗಾಬರಿಯಾಗಿದ್ದಳು. ಅವಳ ಮುಖದ ಮೇಲೆ ಭಯ ಎದ್ದು ಕಾಣುತ್ತಿತ್ತು ಮತ್ತು ತಕ್ಷಣ ಅಲ್ಲಿಂದ ಎದ್ದು ಹೊರಟು ಹೋಗುತ್ತಿದ್ದಳು. ಇವಳು ನನಗೆ ನನ್ನ ಪ್ರಾರಬ್ಧ ಎಂದು ಅನಿಸುತ್ತಿತ್ತು. ಕೊನೆಗೆ ನಾನು ಸೋತು ಅವಳನ್ನು ಅವಳಷ್ಟಕ್ಕೆ ಇರಲು ಬಿಟ್ಟೆ. ನನಗೆ ಇದೆಲ್ಲವೂ ತುಂಬ ಕಷ್ಟವಾಗಿತ್ತು. ಸುಮಾ ಎಂಥ ಹುಡುಗಿ ಆಗಿದ್ದಳು ಅಂದರೆ ಅವಳನ್ನು ನೋಡಿದರೆ ಪ್ರಾಯಕ್ಕೆ ಬಂದ ಹುಡುಗರ ಎದೆ ಬಡಿದುಕೊಳ್ಳುತ್ತಿತ್ತು. ಸುಮಾ ಎಲ್ಲಾದರೂ ಫಂಕ್ಷನ್ಗೆ ಹೋಗಲು ರೆಡಿಯಾದರೆ ನಾನು ಅವಳ ಸೌಂದರ್ಯವನ್ನೇ ನೋಡುತ್ತಿದ್ದೆ. ಇದನ್ನು ನೋಡಿ ಅಮ್ಮ, ವಿಕಾಸ್ ಇದೆಂಥ ಹುಡುಗಾಟ, ನಾನು ಹೇಳಿದ್ದು ಮರೆತು ಹೋಯ್ತಾ ಎಂದಾಗ ನಾನು ನಾಚಿಕೆಯಿಂದ ತಲೆ ಬಗ್ಗಿಸಿಕೊಂಡು ಹಿಂತಿರುಗಿ ಬರುತ್ತಿದ್ದೆ ಮತ್ತು ಅವಳಿಗೆ ಕೇಳುತ್ತಿದ್ದೆ, ಒಂದು ವೇಳೆ ಅವಳಿಂದ ನಾನು ದೂರ ಇರಬೇಕು ಎಂದು ನೀವು ಅಂದುಕೊಂಡರೆ ನನ್ನ ಮದುವೆ ಏಕೆ ಮಾಡಿದ್ರಿ? ಅವಳನ್ನು ನನ್ನ ಕೋಣೆಯಲ್ಲಿ ಮಲಗಿಸಬೇಡಿ, ಅವಳನ್ನು ಬೇರೆ ರೂಮ್ನಲ್ಲಿ ಮಲಗಿಸಿ. ನನಗೆ ನನ್ನ ಮೇಲೆ ಕಂಟ್ರೋಲ್ ಮಾಡಿಕೊಳ್ಳಲು ತುಂಬ ಕಷ್ಟವಾಗುತ್ತದೆ ಎಂದೆ. ನಾನು ಆಫೀಸ್ನಿಂದ ಮನೆಗೆ ಬಂದಾಗ ಅವಳು ಕಿಚನ್ನಲ್ಲಿ ಇರುತ್ತಿದ್ದಳು. ನಾನು ಊಟಕ್ಕೆ ಕುಳಿತುಕೊಂಡಾಗ ಅವಳು ಬರುತ್ತಿರಲಿಲ್ಲ. ನಾನು ಗಂಟೆಗಳವರೆಗೂ ಅವಳಿಗಾಗಿ ಕಾಯುತ್ತಾ ಮಲಗಿಕೊಂಡಾಗ ಅವಳು ಕದ್ದು ಮುಚ್ಚಿ ನನ್ನ ಬದಿ ಬಂದು ಮೂಲೆಯಲ್ಲಿ ಬಂದು ಮಲಗುತ್ತಿದ್ದಳು. ಇದೇ ರೀತಿಯಲ್ಲಿ ಜೀವನ ಬೋರಾಗಿ ನಡೆಯುತ್ತಿತ್ತು. ಒಮ್ಮೆ ನನಗೆ ಕಂಟ್ರೋಲ್ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ನಿದ್ದೆಯಲ್ಲಿ ನಾನು ನನ್ನ ಕೈಯನ್ನು ಅವಳ ಎದೆಯ ಮೇಲಿಟ್ಟೆ. ಆಗ ನನ್ನಲ್ಲಿ ನನ್ನ ಆಸೆಗಳೆಲ್ಲವೂ ಜ್ವಾಲೆಯಂತೆ ಹತ್ತಿಕೊಂಡಿತ್ತು. ಆಕಸ್ಮಿಕವಾಗಿ ನಾನು ಅವಳನ್ನು ಎಳೆದು ಅಪ್ಪಿಕೊಂಡೆ. ನನ್ನ ಈ ಹುಚ್ಚಾಟದಿಂದ ಅವಳು ಗಡಿಬಿಡಿಯಿಂದ ಎದ್ದು ಕಿರುಚಾಡಿದಳು. ಅವಳು ಕೂಗಾಡುತ್ತಿರುವುದನ್ನು ನೋಡಿ ಅಮ್ಮನೂ ಸಹ ನನ್ನ ಕೋಣೆಗೆ ಬಂದಳು ಮತ್ತು ಹೇಳಿದಳು, ನಿನಗೆ ನಾಚಿಕೆ ಆಗುವುದಿಲ್ಲವೇ? ನಾನು ನಿನಗೆ ಎಷ್ಟು ಬಾರಿ ತಿಳಿಸಿ ಹೇಳಬೇಕು? ಅವಳು ಇನ್ನೂ ಚಿಕ್ಕವಳು, ಅವಳಿಗೆ ಸ್ವಲ್ಪ ಸಮಯ ನೀಡು ಎಂದು. ನಿನ್ನ ಕಂಟ್ರೋಲ್ನಲ್ಲಿ ನೀನು ಇರಲು ಆಗುವುದಿಲ್ಲವೇ? ಈ ಬಾರಿ ನನಗೂ ಕೂಡ ಕೋಪ ಬಂತು. ಅಮ್ಮ, ನಾನು ಮತ್ತು ಸುಮಾ ಒಂದುಗೂಡಬಾರದೆಂದು ಅಂದುಕೊಂಡಿದ್ದರೆ ನೀವು ನನ್ನ ಮದುವೆಯನ್ನು ಏಕೆ ಮಾಡಿದ್ರಿ? ತನ್ನ ಹೆಂಡತಿಯ ಜೊತೆ ಇರುವುದು ಒಬ್ಬ ಗಂಡನ ದೊಡ್ಡ ಆಸೆಯಾಗಿರುತ್ತೆ. ನಾನು ಯಾವುದೇ ತಪ್ಪು ಮಾಡಿಲ್ಲ. ಗಂಡ ಹೆಂಡತಿಯರ ನಡುವೆ ಈ ರೀತಿ ಮೂಗು ತೂರಿಸುವುದು ತಪ್ಪೆಂದು ಅಮ್ಮನಿಗೆ ಏಕೆ ಅರ್ಥವಾಗುತ್ತಿಲ್ಲ? ಆ ದಿನ ನಾನು ಸಿಟ್ಟಿನಿಂದ ಟೆರೆಸ್ಗೆ ಹೋದೆ. ಅಮ್ಮ ಆ ದಿನ ಸುಮಾಳೊಂದಿಗೆ ಮಲಗಿದ್ದಳು. ಸುಮಾ ಆ ದಿನ ಇಡೀ ರಾತ್ರಿ ಅಳುತ್ತಿದ್ದಳು. ಅಮ್ಮ ಸಮಾಧಾನ ಮಾಡುತ್ತಿದ್ದಳು. ನಾನು ಅಮ್ಮನಿಂದಾಗಿ ನನ್ನ ಹಕ್ಕನ್ನು ನನ್ನ ಹೆಂಡತಿಯಿಂದ ಪಡೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಮತ್ತು ಸುಮಾಳಿಗೆ ಪ್ರೀತಿಯನ್ನು ನನ್ನಿಂದ ನೀಡಲಾಗಲಿಲ್ಲ. ನೀಡುವ ಪ್ರಯತ್ನ ಮಾಡಿದರೂ ಅವಳು ಕಿರುಚುತ್ತಿದ್ದಳು. ಸುಮಾಳಿಗೂ ಕೂಡ ಯಾವ ಸಮಸ್ಯೆ ಇತ್ತೋ ನನಗೆ ಗೊತ್ತಿಲ್ಲ. ಅವಳು ನನ್ನ ಜೊತೆ ಮಾತನಾಡುತ್ತಿರಲಿಲ್ಲ. ಮಾತನಾಡಿದರೆ ನಾನು ಅವಳಿಗೆ ಒಳಗಿನ ಹೆದರಿಕೆಯನ್ನು ಹೊರಹಾಕುತ್ತಿದ್ದೆ. ಸಮಯ ಹೀಗೆ ಕಳೆಯುತ್ತಿತ್ತು. ದಿನ ಕಳೆದಂತೆ ನನ್ನ ಹೆಂಡತಿ ಇನ್ನೂ ಸುಂದರವಾಗುತ್ತಾ ಹೋದಳು. ಈ ಮಧ್ಯೆ ನನ್ನ ತಂಗಿಯರ ಜೊತೆ ಸುಮಾಳ ಒಳ್ಳೆಯ ಫ್ರೆಂಡ್ಶಿಪ್ ಏರ್ಪಟ್ಟಿತ್ತು. ಅವರೊಂದಿಗೆ ನಗುತ್ತಿದ್ದಳು, ಆಟವಾಡುತ್ತಿದ್ದಳು, ಜೊತೆಗೆ ಚೆನ್ನಾಗಿ ಶೃಂಗಾರ ಮಾಡಿಕೊಂಡು ಹೊರಗಡೆ ಸುತ್ತಾಡಲು ಕೂಡ ಹೋಗುತ್ತಿದ್ದಳು. ಆದರೆ ನನ್ನ ಮನಸ್ಸು ಅವಳನ್ನು ನೋಡಿ ನೋಡಿ ಕೊರಗುತ್ತಿತ್ತು. ಆದರೆ ಅವಳಿಗೆ ನನ್ನ ಬಗ್ಗೆ ಕಿಂಚಿತ್ತೂ ಕಾಳಜಿ ಇರಲಿಲ್ಲ. ಸಮಯ ಕಳೆದಂತೆ ಅವಳಿಗೆ ನನ್ನ ಮೇಲೆ ಹೆದರಿಕೆಯೂ ಸಹ ಕಡಿಮೆಯಾಗಿತ್ತು. ಈಗ ಅವಳು ನನ್ನನ್ನು ಧೈರ್ಯವಾಗಿ ಎದುರಿಸುತ್ತಿದ್ದಳು. ಅಮ್ಮ ನಮ್ಮಿಬ್ಬರ ಮಧ್ಯೆ ಸಂಬಂಧವನ್ನು ಬೆಸೆಯಲು ಬಿಡುವುದಿಲ್ಲ ಎಂದು ಅವಳಿಗೂ ಕೂಡ ಈಗ ಅರ್ಥವಾಗಿತ್ತು. ಒಮ್ಮೆ ಸುಮಾ ನಾನು ಮಲಗಿದ್ದೇನೆ ಎಂದು ತಿಳಿದು ನಿಧಾನವಾಗಿ ಕೋಣೆಯೊಳಗೆ ಬಂದಳು. ನಾನು ಎದ್ದು ಲೈಟ್ ಆನ್ ಮಾಡಿದಾಗ ಅವಳು ಗಾಬರಿಯಾದಳು. ಆಗ ನಾನು ಹೇಳಿದೆ, ನಿನ್ನ ಜೊತೆ ಮಾತನಾಡಬೇಕು ಎಂದೆ. ಆದರೆ ಅವಳು ಹೇಳಿದಳು, ನಾನು ನಿಮ್ಮೊಂದಿಗೆ ಮಾತನಾಡಬಾರದು, ಈಗ ನೀವು ಮಲಗಿಕೊಳ್ಳಿ, ನಾನು ಕೂಡ ಮಲಗಿಕೊಳ್ಳುತ್ತೇನೆ ಎಂದಳು. ಆಗ ನಾನು ಹೇಳಿದೆ, ಆದರೆ ನನಗೆ ನಿದ್ದೆ ಬರುತ್ತಿಲ್ಲ. ನಾವು ಮದುವೆಯಾಗಿ ಇಷ್ಟೊಂದು ದಿನಗಳಾಗಿವೆ, ಆದರೂ ಕೂಡ ಸರಿಯಾಗಿ ಮಾತನಾಡಲು ಸಾಧ್ಯವಾಗಿಲ್ಲ. ಸರಿ, ನಾವೀಗ ಗಂಡ ಹೆಂಡತಿಯರ ಸಂಬಂಧವನ್ನು ಬೆಸೆಯದಿದ್ದರೂ ದೂರದಿಂದ ಮಾತನಾಡಬಹುದಲ್ಲ, ನನ್ನೊಂದಿಗೆ ಗೆಳೆತನ ಮಾಡಬಹುದಲ್ಲವೇ? ನನ್ನ ಮಾತಿಗೆ ಅವಳು ನನ್ನನ್ನೇ ನೋಡುತ್ತಾ ಕುಳಿತಳು. ಈಗ ಅವಳ ಕಣ್ಣಿನಲ್ಲಿ ಹೆದರಿಕೆ ಇರಲಿಲ್ಲ, ಬದಲಾಗಿ ಚಿಂತೆ ಕಾಡತೊಡಗಿತ್ತು. ನಾನು ಅವಳಿಗೆ ಇನ್ನೂ ಹತ್ತಿರ ಸೇರಿದಾಗ ಅವಳು ಇನ್ನೂ ದೂರ ಹೋಗಿ ಕುಳಿತಳು. ಆಗ ನಾನು ಹೇಳಿದೆ, ಸುಮಾ, ನೀನು ನನ್ನನ್ನು ಕಂಡರೆ ಇಷ್ಟೊಂದು ಏಕೆ ಹೆದರುತ್ತೀಯಾ? ನನ್ನ ಈ ಮಾತಿಗೆ ಅವಳು ಏನೂ ಹೇಳಲಿಲ್ಲ ಮತ್ತು ಹೇಳಿದಳು, ಪ್ಲೀಸ್ ನನ್ನಿಂದ ದೂರವಿರಿ, ನನ್ನ ಬಳಿ ಬರಬೇಡಿ. ಆಗ ನಾನು ಕೇಳಿದೆ, ಏಕೆ ಹತ್ತಿರ ಬರಬಾರದು? ಇದಕ್ಕೆ ಕಾರಣ ಹೇಳು. ನನ್ನನ್ನು ಸೇರಲು ನಿನ್ನ ಮನ ಚಡಪಡಿಸುತ್ತಿಲ್ಲವೇ? ನನಗೆ ತಿಳಿದ ಹಾಗೆ ಎಲ್ಲ ಹುಡುಗಿಯರು ತನ್ನ ಗಂಡನನ್ನು ಸೇರಲು ಕಾತುರದಿಂದ ಇರುತ್ತಾರೆ. ಇದರಲ್ಲಿ ಹುಡುಗರಿಗಿಂತ ಹುಡುಗಿಯರಿಗೆ ಒಂದು ಪಟ್ಟು ಹೆಚ್ಚು ಆಸೆ ಇರುತ್ತದೆ. ನನ್ನ ಮಾತನ್ನು ಕೇಳಿ ಅವಳ ಮುಖ ಕೆಂಪಾಯಿತು, ಅವಳ ಗಲ್ಲ ಗುಲಾಬಿಯಂತಾಯಿತು. ತಕ್ಷಣ ಅವಳು ತಲೆಯನ್ನು ಬಗ್ಗಿಸಿದಳು.
ಸರಿಯಾದ ಅವಕಾಶವನ್ನು ನೋಡಿ ನಾನು ಅವಳ ಕೈಯನ್ನು ಹಿಡಿದುಕೊಂಡೆ ಮತ್ತು ಹೇಳಿದೆ, ಸುಮಾ, ನನ್ನ ಮೇಲೆ ವಿಶ್ವಾಸವಿಡು. ನಾನು ಆ ರೀತಿಯ ದುಷ್ಟ ವ್ಯಕ್ತಿಯಲ್ಲ. ನಾನು ನಿನಗೆ ಯಾವುದೇ ನೋವನ್ನು ಉಂಟು ಮಾಡುವುದಿಲ್ಲ. ಹೀಗೆ ಹೇಳುತ್ತಾ ನಾನು ಕ್ರಮೇಣ ಅವಳಿಗೆ ಹತ್ತಿರವಾದೆ. ಅವಳು ಕೂಡ ನನ್ನ ಸಾಮೀಪ್ಯದಲ್ಲಿ ಕರಗತೊಡಗಿದಳು. ನನ್ನ ತುಂಟಾಟ ಮುಂದುವರಿಯುವುದಕ್ಕಿಂತ ಮೊದಲು ಬಾಗಿಲ ಬಳಿ ಜೋರಾಗಿ ಬಡಿದ ಶಬ್ದವಾಯಿತು. ನನಗೆ ಗೊತ್ತಿತ್ತು, ನನ್ನ ರಂಗಿನಲ್ಲಿ ಭಂಗವನ್ನು ಉಂಟು ಮಾಡುವವರು ಬೇರೆ ಯಾರೂ ಅಲ್ಲ, ಅಮ್ಮನೇ ಇರಬೇಕು. ನಾನು ಬಾಗಿಲನ್ನು ತೆರೆದಾಗ ಅಮ್ಮ ಬಾಗಿಲ ಬಳಿ ನಿಂತಿದ್ದಳು. ಅವರ ಮುಖದ ಮೇಲೆ ಸಿಟ್ಟಿತ್ತು ಮತ್ತು ಕೇಳಿದಳು, ನಿಮ್ಮ ಕೋಣೆಯ ಲೈಟ್ ಇನ್ನೂ ಏಕೆ ಉರಿಯುತ್ತಿದೆ? ನೀನು ಇಲ್ಲಿಯವರೆಗೂ ಮಲಗಿಲ್ಲವೇ? ನಿಮ್ಮ ಕೋಣೆಯಿಂದ ಮಾತನಾಡುವ ಶಬ್ದ ಬರುತ್ತಿದೆ. ಅದಕ್ಕೆ ನಾನು ನಿಮ್ಮ ಕೋಣೆಯ ಬಾಗಿಲನ್ನು ಬಡಿದೆ. ಸುಮಾಳಲ್ಲಿ ಕೇಳಿದಳು. ಸುಮಾ, ನೀನು ಕೂಡ ಇನ್ನೂ ಮಲಗಿಲ್ಲವೇ? ನೀವಿಬ್ಬರು ಪರಸ್ಪರ ಏನು ಮಾತನಾಡಿಕೊಳ್ಳುತ್ತಿದ್ದೀರಿ? ಆಗ ನಾನು ಹೇಳಿದೆ, ಅಮ್ಮ, ನಾನು ನಿನ್ನ ಉಪದೇಶಗಳನ್ನು ಮರೆತಿಲ್ಲ. ನೀವು ಈ ರೀತಿಯಲ್ಲಿ ರಾತ್ರಿ ನನ್ನ ಕೋಣೆಗೆ ಬರಬಾರದು. ಆದರೆ ಅಮ್ಮ ಸಿಟ್ಟಿನಿಂದ ನನ್ನ ಮೇಲೆ ತಿರುಗಿ ಬಿದ್ದಳು. ನೀನು ಸುಮ್ಮನಿರು. ಅವಳು ಸುಮಾಳ ಬಳಿ ಬಂದು ಹೇಳಿದಳು, ಸುಮ್ಮನೆ ನಿನ್ನ ಹಾಸಿಗೆ ಎತ್ತಿಕೋ ಮತ್ತು ಸೋಫಾದಲ್ಲಿ ಹೋಗಿ ಮಲಗಿಕೋ. ಮತ್ತು ನಾನು ಹೇಳಿದ್ದನ್ನೆಲ್ಲ ಇಬ್ಬರು ನೆನಪಿಟ್ಟುಕೊಳ್ಳಿ. ಒಬ್ಬರಿಗೊಬ್ಬರು ಹತ್ತಿರವಾಗಬೇಡಿ. ಆ ರೀತಿ ಏನಾದರೂ ಆದರೆ ನನ್ನಷ್ಟು ಕೆಟ್ಟವಳು ಯಾರೂ ಇರುವುದಿಲ್ಲ ಎಂದು ಹೇಳಿ ಕೋಣೆಯಿಂದ ಹೊರಟು ಹೋದಳು ಮತ್ತು ಸುಮಾ ತನ್ನ ಹಾಸಿಗೆಯನ್ನು ಎತ್ತಿಕೊಂಡು ಸೋಫಾದಲ್ಲಿ ಮಲಗಿಕೊಂಡಳು. ನಾನು ತಲೆಯ ಮೇಲೆ ಕೈಯನ್ನು ಹೊತ್ತುಕೊಂಡು ಅಲ್ಲೇ ಬೆಡ್ ಮೇಲೆ ಕುಳಿತುಕೊಂಡೆ. ಅಮ್ಮನಿಗೆ ಏನಾಗಿದೆ? ನನ್ನ ಮೇಲೆ ಯಾಕೆ ಈ ರೀತಿ ಕಿಡಿಕಾರುತ್ತಾರೆ? ಈಗ ಅಮ್ಮ ನಾನು ಸುಮಾಳೊಂದಿಗೆ ಹೊರಗೆ ಹೋಗಲು ಕೂಡ ದಿಗ್ಬಂಧನ ವಿಧಿಸಿದಳು. ಇಷ್ಟು ಚಿಕ್ಕ ಹುಡುಗಿಯೊಂದಿಗೆ ನಿನ್ನ ಮಗನ ಮದುವೆ ಮಾಡಿದೆ ಎಂದು ಜನರು ಆಡಿಕೊಳ್ಳಬಹುದು. ನನಗೆ ಇದು ಬೇಕಿಲ್ಲ. ಇದರಿಂದ ನೀನು ಸುಮಾಳನ್ನು ಕರೆದುಕೊಂಡು ಹೊರಗಡೆ ಎಲ್ಲೂ ಹೋಗಬೇಡ ಎನ್ನುತ್ತಿದ್ದಳು. ಅಮ್ಮನ ಮಾತುಗಳನ್ನು ಸುಮಾಳು ಕೂಡ ಒಪ್ಪಿಕೊಳ್ಳುತ್ತಿದ್ದಳು. ಅವಳು ಕೂಡ ಹಠ ಮಾಡಿ ನನ್ನ ಜೊತೆ ಎಲ್ಲಿಗೂ ಬರುತ್ತಿರಲಿಲ್ಲ. ಈಗ ನನ್ನ ಗೆಳೆಯರು ಕೂಡ ನನ್ನನ್ನು ಗೇಲಿ ಮಾಡುತ್ತಿದ್ದರು. ನೀನು ನಿನ್ನ ಹೆಂಡತಿ ಹೇಳಿದಂತೆ ಕೇಳುತ್ತಿದ್ದೀಯಾ? ನಿನ್ನ ಹೆಂಡತಿಯನ್ನು ಕರೆದುಕೊಂಡು ಹೊರಗಡೆ ಸುತ್ತಾಡುವ ಧೈರ್ಯವು ನಿನಗಿಲ್ಲ ಎಂದು ನನಗೆ ರೇಗಿಸುತ್ತಿದ್ದರು. ಒಂದು ದಿನ ನಾನು ಸಿಟ್ಟಿನಲ್ಲಿ ಸುಮಾಳಿಗೆ ಹೇಳಿದೆ, ರೆಡಿಯಾಗಿರು, ನಾನು ನಿನ್ನನ್ನು ಗೆಳೆಯನ ಮನೆಗೆ ಕರೆದುಕೊಂಡು ಹೋಗುತ್ತೇನೆ. ತುಂಬ ದಿನಗಳಿಂದ ನನ್ನ ಗೆಳೆಯ ಅವನ ಮನೆಗೆ ಪಾರ್ಟಿಗೆ ಕರೆಯುತ್ತಿದ್ದಾನೆ. ಇಂದು ನಾನು ಯಾವುದೇ ನೆಪವನ್ನು ಕೇಳುವುದಿಲ್ಲ. ನಾನು ಅವಳಿಗೆ ಹೇಳಿ ಸ್ವತಃ ಸ್ನಾನ ಮಾಡಲು ಹೊರಟೆ. ಆದರೆ ಮರಳಿ ಬಂದಾಗ ಅವಳು ಕೋಣೆಯಿಂದ ಮಾಯವಾಗಿದ್ದಳು. ನಾನು ಸಿಟ್ಟಿನಿಂದ ಹೊರಕ್ಕೆ ಬಂದಾಗ ಅಮ್ಮನ ಬಳಿ ಚಿಂತಿಸುತ್ತಾ ಕುಳಿತಿದ್ದಳು. ಅಮ್ಮ ಸಿಟ್ಟಿನಿಂದ ಏನೋ ಬಡಬಡಿಸುತ್ತಿದ್ದಳು. ನಾನು ಮುಂದೆ ಹೋದಾಗ ಅಮ್ಮ ನನ್ನನ್ನು ಗುರಾಯಿಸುತ್ತಾ ಹೇಳಿದಳು, ನಾನು ನಿನಗೆ ಎಷ್ಟು ಬಾರಿ ತಿಳಿಸಿ ಹೇಳಬೇಕು? ಅವಳನ್ನು ಎಂದಿಗೂ ಈ ರೀತಿ ಒತ್ತಾಯಿಸಬೇಡ. ಅವಳು ಇನ್ನೂ ಚಿಕ್ಕ ಮಗು. ಗುರುತು ಪರಿಚಯ ಇಲ್ಲದವರ ಮನೆಗೆ ಹೋಗಿ ಅವಳು ಗಾಬರಿ ಆಗಬಹುದು. ಈಗ ನನಗೆ ಸುಮಾಳ ಮೇಲೆ ಸಿಟ್ಟು ಬರತೊಡಗಿತು. ಪ್ರತಿ ವಿಷಯವನ್ನು ಅಮ್ಮನಿಗೆ ಹೇಳುವ ಅವಶ್ಯಕತೆ ಏನಿದೆ? ನನ್ನ ಜೊತೆ ಸುಮ್ಮನೆ ಬಂದಿದ್ದರೆ ಏನಾಗುತ್ತಿತ್ತು? ಅಮ್ಮನಿಗೂ ಕೂಡ ಗೊತ್ತಾಗುತ್ತಿರಲಿಲ್ಲ ಎಂದು ಸುಮಾಳಿಗೆ ಹೇಳಿದಾಗ ಅಮ್ಮ ನನ್ನನ್ನು ಗುರಾಯಿಸಿದಳು. ಆದರೆ ಈ ಬಾರಿ ನಾನು ಅಮ್ಮನನ್ನು ಗಣನೆಗೆ ತೆಗೆದುಕೊಳ್ಳದೆ ಹೇಳಿದೆ, ಅಮ್ಮ, ಸುಮಾ ನನ್ನ ಹೆಂಡತಿ. ನಾನು ಅವಳನ್ನು ಒಬ್ಬಳೇ ಇರಲು ಬಿಡುವುದಿಲ್ಲ. ಅವಳಿಂದ ನನಗೆ ಏನೂ ತೊಂದರೆಯಾಗುವುದಿಲ್ಲ. ಅಥವಾ ಅವಳು ನನ್ನ ಜೊತೆ ಬಂದರೆ ಅವಳಿಗೂ ಏನೂ ತೊಂದರೆಯಾಗುವುದಿಲ್ಲ. ಅಮಿತ್ ನನ್ನ ಒಳ್ಳೆಯ ಗೆಳೆಯ. ಅವನನ್ನು ಕಡೆಗಣಿಸಲು ಸಾಧ್ಯವಿಲ್ಲ. ಅಮ್ಮ ನನ್ನ ಸಿಟ್ಟನ್ನು ಅರ್ಥ ಮಾಡಿಕೊಂಡು ಸ್ವಲ್ಪ ಮೃದುವಾದಳು ಮತ್ತು ಪ್ರೀತಿಯಿಂದ ಹೇಳಿದಳು, ಮಗ, ನೀನು ತುಂಬ ಬುದ್ಧಿವಂತ. ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸು. ನಾನು ಅಸಹಾಯಕತೆಯಿಂದ ಸುಮಾಳ ಮದುವೆಯನ್ನು ನಿನ್ನೊಂದಿಗೆ ಮಾಡಿದ್ದೇನೆ. ನೀನು ಸ್ವಲ್ಪ ದಿನಗಳ ಮಟ್ಟಿಗೆ ನಿನಗೆ ಮದುವೆಯಾಗಿದೆ, ನಿನಗೆ ಹೆಂಡತಿ ಇದ್ದಾಳೆ ಎನ್ನುವುದನ್ನು ಮರೆತು ಬಿಡು. ಅಮ್ಮನ ಮಾತನ್ನು ಕೇಳಿ ನಾನು ಕಕ್ಕಬಿಕ್ಕಿಯಾದೆ. ಅಮ್ಮನೇ ಸ್ವತಃ ನನಗೆ ಮದುವೆ ಮಾಡಿ ಈ ರೀತಿ ಹೇಳುತ್ತಿದ್ದಾಳೆ. ನನಗೆ ತುಂಬ ಮುಜುಗರವಾಗಿತ್ತು. ನಾನು ಮನೆಯ ದೊಡ್ಡ ಮಗನಾಗಿದ್ದರಿಂದ ಯಾವಾಗಲೂ ನನ್ನನ್ನು ಬೇರೆ ಮಕ್ಕಳಂತೆ ಅಷ್ಟೊಂದು ಚೆನ್ನಾಗಿ ನೋಡಿಕೊಳ್ಳುತ್ತಿರಲಿಲ್ಲ. ನನ್ನೆಲ್ಲ ವಸ್ತುಗಳನ್ನು ಯಾವಾಗಲೂ ಅವಳು ನನ್ನ ತಮ್ಮ ತಂಗಿಯರಿಗೆ ನೀಡುತ್ತಿದ್ದಳು. ನಾನು ಇದನ್ನು ಕೂಡ ಮೊದಮೊದಲು ಅಷ್ಟೊಂದು ಗಮನಿಸಿರಲಿಲ್ಲ. ಅಮ್ಮನಿಗೆ ತುಂಬ ಗೌರವ ನೀಡುತ್ತಿದ್ದೆ. ನನ್ನ ತಮ್ಮ ತಂಗಿಯರಲ್ಲಿ ನಾನೇ ಹೆಚ್ಚು ಅಮ್ಮನ ಮಾತನ್ನು ಕೇಳುತ್ತಿದ್ದೆ. ಆದರೆ ಅಮ್ಮ ನನಗೆ ಹೆಚ್ಚು ಪ್ರೀತಿ ತೋರುವುದರ ಬದಲು ಬೇರೆ ಮಕ್ಕಳನ್ನು ತುಂಬ ಪ್ರೀತಿಸುತ್ತಿದ್ದಳು. ಇದಕ್ಕೂ ಮೊದಲು ನಾನು ಅಮ್ಮನ ಈ ವ್ಯವಹಾರಗಳ ಬಗ್ಗೆ ಅಷ್ಟೊಂದು ಗಮನವಿಟ್ಟಿರಲಿಲ್ಲ. ಅಮ್ಮ ಯಾವಾಗಲೂ ಹೀಗೆ ಇರಬಹುದು ಎಂದುಕೊಂಡಿದ್ದೆ. ನಾನು ಎಲ್ಲರಿಗಿಂತ ದೊಡ್ಡವನಾಗಿದ್ದಕ್ಕೆ ಅಮ್ಮ ಹೀಗೆ ನಡೆದುಕೊಳ್ಳುತ್ತಿರಬೇಕು ಎಂದುಕೊಂಡಿದ್ದೆ. ಆದರೆ ಮದುವೆಯಾದ ಮೇಲೆ ನನ್ನೊಂದಿಗೆ ಅಮ್ಮನ ವ್ಯವಹಾರ ಬದಲಾಗಿತ್ತು. ಈಗಲೂ ಸಹ ನಾನು ಅಮ್ಮ ಹತಾಶೆಯಾಗುವಂತೆ ಮಾಡಲಿಲ್ಲ.
ನಾನು ನನ್ನ ಹೆಂಡತಿಗೆ ಸಮಯ ನೀಡುತ್ತಿದ್ದೆ. ಅವಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಪಡುತ್ತಿದ್ದೆ. ಅವಳು ನನ್ನ ಜೊತೆ ಎಷ್ಟು ಸಮಯ ಇರುತ್ತಾಳೋ ಅಷ್ಟು ಹೊತ್ತು ಅವಳು ಹೆದರಿಕೊಂಡೇ ಇರುತ್ತಿದ್ದಳು. ಅವಳು ನನ್ನೊಂದಿಗೆ ಚೆನ್ನಾಗಿ ಅರಿತು ಬೆರೆತು ಮಾತನಾಡತೊಡಗಿದರೆ ನಮ್ಮ ಸಂಬಂಧ ಉತ್ತಮವಾಗುವುದು. ಒಂದು ವೇಳೆ ನಾನು ನನಗೆ ಮದುವೆಯಾಗಿಲ್ಲ, ನನಗೆ ಹೆಂಡತಿ ಇಲ್ಲ ಎಂದು ಅಂದುಕೊಂಡರೂ ನನ್ನ ಗೆಳೆಯ ನನಗೆ ಮದುವೆಯಾಗಿದೆ ಎಂಬುದನ್ನು ಮರೆತಿಲ್ಲ. ಅವರು ನಮ್ಮಿಬ್ಬರನ್ನು ಹಬ್ಬದ ಊಟಕ್ಕೆ ಕರೆದಿದ್ದರು. ನಾನು ಪದೇ ಪದೇ ಅವರಿಗೆ ನಾಳೆ ಬರುತ್ತೇನೆ ಎಂದು ಹೇಳಿ ಸಾಕಾಗಿ ಹೋಗಿದೆ. ಅಮಿತ್ ನನ್ನ ಒಳ್ಳೆಯ ಗೆಳೆಯ. ಈಗ ಅವನು ತುಂಬ ಸಿಟ್ಟಾಗಿದ್ದಾನೆ. ನಾನು ಬೇಕಂತಲೇ ಸುಮಾಳನ್ನು ಅವನ ಮನೆಗೆ ಕರೆದುಕೊಂಡು ಹೋಗುತ್ತಿಲ್ಲ. ನನ್ನ ಹೆಂಡತಿಯನ್ನು ಅವನ ಮನೆಗೆ ಕರೆದುಕೊಂಡು ಬರಲು ಇಷ್ಟವಿಲ್ಲ ಎಂದುಕೊಂಡಿದ್ದಾನೆ. ಒಂದು ವೇಳೆ ಸುಮಾಳು ಅವನ ಮನೆಗೆ ಕರೆದುಕೊಂಡು ಹೋದರೆ ಏನಾಗುತ್ತೆ? ಇಷ್ಟು ಚಿಕ್ಕ ವಿಷಯವನ್ನು ಅಮ್ಮ ಅಷ್ಟು ದೊಡ್ಡದಾಗಿ ಏಕೆ ಮಾಡುತ್ತಿದ್ದಾಳೆ? ಮೊದಮೊದಲು ನನಗೂ ಹಾಗೆ ಅನಿಸಿತು. ಚಿಕ್ಕ ವಯಸ್ಸಾಗಿದ್ದರಿಂದ ಹೊಂದಿಕೊಳ್ಳಲು ಸುಮಾಳಿಗೆ ಸಮಯ ಬೇಕಾಗಬಹುದು ಎಂದುಕೊಂಡಿದ್ದೆ. ಆದರೆ ಈಗ ಅಮ್ಮನ ಈ ರೀತಿಯ ಮಾತುಗಳು ನನ್ನನ್ನು ಚಿಂತೆಗೀಡು ಮಾಡಿದ್ದವು. ನಾನು ಸಿಟ್ಟಿನಿಂದ ನನ್ನ ಕೋಣೆಗೆ ಹೊರಟೆ. ನನಗೆ ತುಂಬ ದುಃಖವಾಗುತ್ತಿತ್ತು. ನಾನು ನನ್ನ ತಂದೆಯನ್ನು ತುಂಬ ಚಿಕ್ಕ ವಯಸ್ಸಿನಲ್ಲಿ ಕಳೆದುಕೊಂಡಿದ್ದೆ. ಪಾರಂಪರಾಗತವಾಗಿ ಬಂದ ಆಸ್ತಿ ಇರುವುದರಿಂದ ನನ್ನ ಪಾಲನೆ ಪೋಷಣೆಗೆ ಅಷ್ಟೊಂದು ಕಷ್ಟವಾಗಿರಲಿಲ್ಲ. ನಾನೊಬ್ಬನೇ ಅಪ್ಪನ ಮುದ್ದಿನ ಮಗನಾಗಿದ್ದೆ. ಆದರೆ ಅಪ್ಪನ ಸಾವಿನ ನಂತರ ನಾನು ಒಬ್ಬಂಟಿಯಾದೆ. ಅಪ್ಪನ ಸಾವಾದಾಗ ನನಗೆ ಕೇವಲ 6ರಿಂದ 7 ವರ್ಷ ಇರಬಹುದು. ಅಮ್ಮ ಯಾವಾಗಲೂ ನನಗಿಂತ ನನ್ನ ತಮ್ಮ ತಂಗಿಯರಿಗೆ ಹೆಚ್ಚು ಮಹತ್ವ ನೀಡುತ್ತಿದ್ದಳು. ನಾನು ಕಂಪ್ಲೇಂಟ್ ಮಾಡಿದರೆ ಹೇಳುತ್ತಿದ್ದಳು, ನೀನು ದೊಡ್ಡವನು, ನಿನ್ನ ತಮ್ಮ ತಂಗಿಯರು ಇನ್ನೂ ಚಿಕ್ಕವರು, ಅಪ್ಪನಿಲ್ಲವೆಂಬ ಕೊರಗು ಅವರಿಗೆ ಹೆಚ್ಚಿರುತ್ತದೆ. ನಾನು ಅಳುತ್ತಾ ನನ್ನಷ್ಟಕ್ಕೆ ನಾನೇ ಸುಮ್ಮನಾಗುತ್ತಿದ್ದೆ. ಅಮ್ಮ ಯಾವಾಗಲೂ ನನ್ನ ಚಿಕ್ಕ ತಮ್ಮ ತಂಗಿಯರನ್ನು ಚೆನ್ನಾಗಿ ನೋಡಿಕೊಳ್ಳುವುದರಲ್ಲಿ ಬ್ಯುಸಿಯಾಗಿರುತ್ತಿದ್ದಳು. ಆದರೆ ನಾನು ದೊಡ್ಡವನಾಗುತ್ತಾ ಹೋದಂತೆ ಅಮ್ಮ ಉದ್ದೇಶಪೂರ್ವಕವಾಗಿ ಈ ರೀತಿ ಮಾಡುತ್ತಾ ಇದ್ದಾಳೆ ಎಂದು ನನಗೆ ಅನಿಸುತ್ತಿತ್ತು. ನನ್ನ ಮೈಬಣ್ಣ ಬೂದು ಬಣ್ಣವಾಗಿತ್ತು. ಅಪ್ಪನೂ ಸಹ ಬೂದು ಬಣ್ಣದವನು ಅಂದಿದ್ದರು. ಅಮ್ಮ ಬೆಳ್ಳಗೆ ಇದ್ದರು. ಅಮ್ಮನಂತೆ ತಮ್ಮ ತಂಗಿಯರು ಸಹ ಬೆಳ್ಳಗಿದ್ದರು. ನಾನು ತುಂಬ ಸುಂದರವಾಗಿದ್ದೆ. ಆದರೆ ನನ್ನ ತಮ್ಮ ತಂಗಿಯರ ಜೊತೆಗೆ ಅಷ್ಟೊಂದು ಹೊಂದಾಣಿಕೆ ಆಗುತ್ತಿರಲಿಲ್ಲ. ನಂತರ ಅಮ್ಮನಿಗೂ ಕೂಡ ನಾನು ಬೇಕಿಲ್ಲ ಎಂದು ಅನಿಸತೊಡಗಿತು. ನನಗೆ ಭಾರತದಲ್ಲಿ ಶಿಕ್ಷಣ ಕೊಡಿಸಿದರೆ ತಮ್ಮನಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ಅಮ್ಮ ವಿದೇಶಕ್ಕೆ ಓದಲು ಕಳಿಸಿಕೊಟ್ಟರು. ಆ ಸಮಯದಲ್ಲೂ ನನಗೆ ಅನ್ಯಾಯವಾಗಿದೆ ಎಂದು ನಾನು ಭಾವಿಸಿದೆ. ಇದರ ಬಗ್ಗೆ ನಾನು ಅಮ್ಮನಲ್ಲಿ ಕೇಳಿದಾಗ ಅಮ್ಮ ನನಗೆ ಪ್ರೀತಿಯಿಂದ ಬುದ್ಧಿ ಹೇಳಿದರು. ನೀನು ಈ ಮನೆಯ ದೊಡ್ಡ ಮಗ. ಈ ಮನೆಯ ಎಲ್ಲ ಜವಾಬ್ದಾರಿಯನ್ನು ನೀನೇ ನೋಡಿಕೊಳ್ಬೇಕು. ನಿನ್ನ ತಮ್ಮ ತಂಗಿ ಇನ್ನೂ ಚಿಕ್ಕವರು, ಅವರಿಗೆ ಯಾವುದೇ ಜವಾಬ್ದಾರಿ ಇಲ್ಲ. ಆದ್ದರಿಂದ ನಿನ್ನ ತಮ್ಮನನ್ನು ವಿದೇಶಕ್ಕೆ ಕಳಿಸಿಕೊಟ್ಟಿದ್ದೇನೆ. ನಾನು ಕೂಡ ಇದನ್ನೇ ಯೋಚಿಸಿ ಸುಮ್ಮನಾದೆ. ಆದರೆ ಅಮ್ಮನ ವ್ಯವಹಾರ ದಿನ ಕಳೆದಂತೆ ವಿಚಿತ್ರವಾಗತೊಡಗಿತು. ಮದುವೆಯಾದ ಮೇಲಂತೂ ಅಮ್ಮನ ವ್ಯವಹಾರ ಇನ್ನೂ ವಿಚಿತ್ರವಾಯಿತು. ನನಗೆ ಸುಮಾಳ ಮೇಲೂ ಕೂಡ ಸಿಟ್ಟು ಬರುತ್ತಿತ್ತು. ನಾನು ಅವಳ ಗಂಡನಾಗಿದ್ದೇನೆ. ಅದಕ್ಕಾಗಿ ಅವಳು ಈ ಮನೆಯಲ್ಲಿ ಇದ್ದಳು. ಆದರೆ ಅವಳು ಎಲ್ಲ ಸಮಯದಲ್ಲೂ ಅಮ್ಮನ ಹಿಂದೆ ಅವಳ ಮಾತು ಕೇಳಿಕೊಂಡು ಸುತ್ತಾಡುತ್ತಿರುತ್ತಿದ್ದಳು. ನನ್ನ ಗೆಳೆಯನ ಮನೆಗೆ ಹಬ್ಬಕ್ಕೆ ಹೋಗುವ ವಿಚಾರವಾಗಿ ನನ್ನ ಹೆಂಡತಿ ಮತ್ತು ಅಮ್ಮನ ಜೊತೆ ಜಗಳವಾಡಿ ನಾನೊಬ್ಬನೇ ಸಿಟ್ಟಿನಿಂದ ನನ್ನ ಗೆಳೆಯನ ಮನೆಗೆ ಹೊರಟು ಬಂದೆ. ಆದರೆ ನನ್ನ ಗೆಳೆಯ ಅಚ್ಚರಿಗೊಂಡು ಕೇಳಿದನು, ಅತ್ತಿಗೆಯನ್ನು ಏಕೆ ಕರೆದುಕೊಂಡು ಬಂದಿಲ್ಲ? ನಿಮಗೆ ಹೊಸದಾಗಿ ಮದುವೆಯಾಗಿದೆ. ಆಗ ನಾನು ಹೇಳಿದೆ, ಸುಮಾಳ ಆರೋಗ್ಯ ಸರಿಯಾಗಿಲ್ಲ, ಆದ್ದರಿಂದ ನಾನೊಬ್ಬನೇ ಬಂದೆ. ಆಗ ನನ್ನ ಗೆಳೆಯ ಚಕಿತನಾಗಿ ನನ್ನ ಕಡೆ ನೋಡಿದನು. ಅವನು ನನ್ನನ್ನು ಕೂರಿಸಿಕೊಂಡು ಸೀರಿಯಸ್ ಆಗಿ ಮಾತನಾಡತೊಡಗಿದನು. ಈಗ ಹೇಳು, ನಿನ್ನ ಸಮಸ್ಯೆ ಏನು? ಮೊದಮೊದಲು ನಾನು ಅವನಿಂದ ವಿಷಯವನ್ನು ಮರೆಮಾಚುವ ಪ್ರಯತ್ನ ಮಾಡಿದೆ. ಆದರೂ ಬಹುಶಃ ಅವನಿಗೆ ನನ್ನ ಕಣ್ಣುಗಳೇ ಸತ್ಯವನ್ನು ಹೇಳುತ್ತಿದ್ದವು. ಆಗ ಅವನು ಹೇಳಿದ, ನಾನು ಹೇಳುತ್ತಿರುವ ವಿಷಯ ಕೇಳಿದರೆ ಇಲ್ಲಿ ಏನೋ ಒಂದು ಸಮಸ್ಯೆ ಇದೆ ಎಂದು ತೋರುತ್ತದೆ. ನಿನ್ನ ಮದುವೆಯಾದಾಗಿನಿಂದಲೂ ನೀನು ತುಂಬ ಟೆನ್ಷನ್ ಮಾಡಿಕೊಂಡಿದ್ದೀಯಾ. ಈ ಮದುವೆಯಿಂದ ಖುಷಿಯಾಗಿ ಇಲ್ಲ. ನನ್ನ ಗೆಳೆಯನ ಈ ಪ್ರಶ್ನೆಗೆ ನನ್ನೊಳಗಿನ ಸಿಟ್ಟನ್ನು ಒಮ್ಮೆಲೆ ಹೊರಹಾಕಿತು. ಅದನ್ನು ನಾನು ಇಷ್ಟು ದಿನಗಳಿಂದ ಒಳಗೆ ಅದುಮಿಕೊಂಡಿದ್ದೆ. ಅಮ್ಮ ಮತ್ತು ಸುಮಾಳ ಬಗ್ಗೆ ಎಲ್ಲವನ್ನು ನನ್ನ ಗೆಳೆಯನಿಗೆ ಹೇಳಿದೆ. ಅಮ್ಮನ ಈ ಅನ್ಯಾಯದಿಂದಾಗಿ ನಾನು ಸುಮಾಳಿಂದ ದೂರವಿದ್ದೇನೆ. ನನ್ನ ಗೆಳೆಯ ಕೂಡ ಇದನ್ನು ಕೇಳಿ ತುಂಬ ಅಚ್ಚರಿಗೊಂಡನು ಮತ್ತು ಹೇಳಿದನು, ಅಮ್ಮ ಹೀಗೆ ಮಾಡುತ್ತಿದ್ದಾರೆ ಎಂದರೆ ತುಂಬ ಆಶ್ಚರ್ಯವಾಗುತ್ತಿದೆ. ಆದರೆ ನಿನ್ನ ಹೆಂಡತಿ ಸುಮಾಳಿಗಾದರೂ ಬುದ್ಧಿ ಬೇಡವೇ? ಅಮ್ಮ ಉದ್ದೇಶಪೂರ್ವಕವಾಗಿ ಅತ್ತಿಗೆಯನ್ನು ನಿನ್ನಿಂದ ದೂರ ಮಾಡುತ್ತಿದ್ದಾರೆ. ಇಂದು ನನಗೆ ಅಮ್ಮನ ಮೇಲೆ ಸಿಟ್ಟು ಬಂದಿತು. ಆಗ ನನ್ನ ಗೆಳೆಯ ಹೇಳಿದನು, ನಿನ್ನ ಪರಿಸ್ಥಿತಿ ನೋಡಿ ನನಗೆ ನಗು ಬರುತ್ತಿದೆ ಮತ್ತು ಸಿಟ್ಟು ಕೂಡ ಬರುತ್ತಿದೆ. ಹೆಂಡತಿಯನ್ನು ಕಂಟ್ರೋಲ್ಗೆ ತೆಗೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಎಂದ ಮೇಲೆ ನೀನೆಂಥ ಗಂಡಸು?
ಅದು ಒಂದೇ ಬೆಡ್ನಲ್ಲಿ ಮಲಗುತ್ತೀರಾ. ನಿನ್ನಿಂದ ಅವಳನ್ನು ಮುಟ್ಟಲು ಕೂಡ ಸಾಧ್ಯವಾಗಿಲ್ಲ. ಅವಳನ್ನು ಮುಟ್ಟದೆ ಇಷ್ಟೊಂದು ರಾತ್ರಿಗಳನ್ನು ಅವಳ ಜೊತೆ ನೀನು ಹೇಗೆ ಕಳೆದೆ? ನನಗೆ ವಿಶ್ವಾಸವೇ ಬರುತ್ತಿಲ್ಲ. ಅವನು ನಗುತ್ತಾ ಹೇಳಿದನು, ಸ್ವತಃ ನೀನೇ ಹೇಳುತ್ತೀಯ ನಿನ್ನ ಹೆಂಡತಿ ಇನ್ನೂ ಚಿಕ್ಕವಳು ಎಂದು. ನೀನು ನಿನ್ನ ಚಿಕ್ಕ ವಯಸ್ಸಿನ ಹೆಂಡತಿಯನ್ನು ಸಂಭಾಳಿಸಲು ಸಾಧ್ಯವಾಗುತ್ತಿಲ್ಲವೇ? ಆಗ ನಾನು ಅಮಿತ್ಗೆ ಹೇಳಿದೆ, ಏನಾದರೂ ಐಡಿಯಾ ಕೊಡು, ನಾನೇನು ಮಾಡಲಿ? ನನ್ನ ಹೆಂಡತಿ ಸ್ವತಃ ಅವಳೇ ನನ್ನ ಸಾಂಗತ್ಯಕ್ಕಾಗಿ ಹಂಬಲಿಸಬೇಕು, ಅವಳಾಗಿ ನನ್ನ ಬಳಿ ಬರಬೇಕು. ನನ್ನ ಮಾತನ್ನು ಕೇಳಿ ಅಮಿತ್ ತುಂಬ ಯೋಚನೆಯಲ್ಲಿ ಮುಳುಗಿದನು. ಏಕೆಂದರೆ ಅವನು ಕೂಡ ಸಂಸಾರಸ್ಥನಾಗಿದ್ದ. ಸುಮಾ ನನ್ನ ಬಳಿ ತಾನಾಗಿ ಬರುವಂತೆ ಏನಾದರೂ ಒಂದು ಮಾಡು ಎಂದು ನಾನು ನನ್ನ ಗೆಳೆಯನಲ್ಲಿ ಬೇಡಿಕೊಂಡೆ. ಆಗ ಅವನು ಒಂದು ವಿಚಿತ್ರ ಉಪಾಯವನ್ನು ಹೇಳಿದನು. ಅವನ ಈ ಮಾತನ್ನು ಕೇಳಿ ನಾನು ಗಾಬರಿಗೊಂಡೆ. ಇಲ್ಲ, ನಾನು ಹಾಗೆ ಮಾಡಲು ಸಾಧ್ಯವಿಲ್ಲವೆಂದು ಹೇಳಿದೆ. ಆಗ ಅವನು ಹೇಳಿದ, ನೀನು ಈ ರೀತಿ ಹೆದರಿಕೊಂಡಿರುವುದರಿಂದಲೇ ನಿನ್ನ ಹೆಂಡತಿ ನಿನ್ನೊಂದಿಗೆ ತನ್ನ ಉದ್ದಟನ ತೋರುತ್ತಿದ್ದಾಳೆ. ಅವಳು ದೊಡ್ಡವಳಾಗಿದ್ದಾಳೆ, ಅವಳೇನು ಚಿಕ್ಕವಳಲ್ಲ. ನಿನ್ನ ಅಮ್ಮ ನಿನ್ನನ್ನು ಜೀವನ ಪೂರ್ತಿ ಕುಮಾರನನ್ನಾಗಿ ಇಡುವ ಯೋಜನೆ ಮಾಡಿದ್ದಾಳೆ ಎಂದು ಕ್ಲಿಯರ್ ಆಗಿ ಅರ್ಥವಾಗುತ್ತದೆ. ನಾನು ಯೋಚನೆಯಲ್ಲಿ ಮುಳುಗಿ ಹೋಗಿದೆ. ಆ ದಿನ ಮನೆಗೆ ತಲುಪಿದಾಗ ಸುಮಾ ಕೋಣೆಯಲ್ಲಿ ಮಲಗಿದ್ದಳು. ನಾನು ಅವಳನ್ನು ನೋಡತೊಡಗಿದೆ. ಇಂದು ನನಗೆ ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಮದುವೆಯಾಗಿ 3 ತಿಂಗಳು ಕಳೆದಿತ್ತು. ಅವಳು ತನ್ನ ಮನೆಯಲ್ಲಿ ಕಡು ಬಡತನದಿಂದ ಬೆಳೆದು ಬಂದ ಹುಡುಗಿಯಾಗಿದ್ದಳು. ಇಲ್ಲಿಗೆ ಬಂದ ಮೇಲೆ ದಿನ ಕಳೆದಂತೆ ಸೌಂದರ್ಯ ಅವಳ ದೇಹದಲ್ಲಿ ತುಂಬಿ ಹರಿಯುತ್ತಿತ್ತು. ಅವಳ ದೇಹದ ಸಿರಿಯಿಂದ ನಾನು ಹುಚ್ಚನಾದೆ. ನಾನು ತಕ್ಷಣ ಅಮ್ಮನ ಕೋಣೆಗೆ ಹೋದೆ. ಅಮ್ಮ ನನಗಾಗಿ ಕಾಯುತ್ತಿದ್ದಳು. ನನ್ನನ್ನು ನೋಡಿ ಹೇಳಿದಳು, ಎಲ್ಲಿಗೆ ಹೋಗಿದ್ದೆ? ನಾನು ಎಷ್ಟೊತ್ತಿನಿಂದ ನಿನಗೆ ಕಾಲ್ ಮಾಡುತ್ತಿದ್ದೇನೆ. ನಾನು ಹೇಳಿದೆ, ನಾನು ಗೆಳೆಯನ ಮನೆಗೆ ಹೋಗಿದ್ದೆ. ನಾಳೆ ಭಾನುವಾರ, ಆದ್ದರಿಂದ ನಿನ್ನ ತಂಗಿಯರು ಚಿಕ್ಕಮ್ಮನ ಮನೆಗೆ ಹೋಗಿದ್ದಾರೆ. ನಾನು ನಿನಗೆ ಫೋನ್ ಮಾಡುತ್ತಿದ್ದೆ, ಆದರೆ ನೀನು ಬರಲಿಲ್ಲ. ಅದಕ್ಕಾಗಿ ನಾನು ನಿನ್ನ ಕಸಿನ್ನನ್ನು ಕರೆಯಬೇಕಾಯಿತು. ಅವನೇ ಅವರಿಬ್ಬರನ್ನು ಕರೆದುಕೊಂಡು ಹೋಗಿದ್ದಾನೆ. ಈಗ ನಾನು ನನ್ನ ಗೆಳೆಯನ ಪ್ಲ್ಯಾನ್ ಮಾಡಿದೆ. ಅವನ ಪ್ಲ್ಯಾನ್ ನನ್ನ ತಲೆಯಲ್ಲಿ ಚೆನ್ನಾಗಿ ತುಂಬಿಕೊಂಡಿತ್ತು. ಒಳ್ಳೆಯ ಅವಕಾಶವಿತ್ತು. ಮನೆಯಲ್ಲಿ ತಂಗಿಯರು ಸಹ ಇರಲಿಲ್ಲ. ಅಮ್ಮನಿಗೆ ಹೇಳಿದೆ, ಅಮ್ಮ ನಿಮ್ಮ ಊಟವಾಯಿತೆ? ಆಗ ಅಮ್ಮ ಹೇಳಿದಳು, ಹಾಂ, ನನ್ನ ಊಟವಾಯಿತು. ನನಗೆ ಇಷ್ಟು ಹೊತ್ತಿನವರೆಗೂ ಕಾಯಲು ಸಾಧ್ಯವಾಗುವುದಿಲ್ಲ. ನಿನ್ನ ಹೆಂಡತಿಯು ಊಟ ಮಾಡಿ ಮಲಗಿಕೊಂಡಿದ್ದಾಳೆ. ಅವಳು ಎಷ್ಟೊಂದು ಅರ್ಜೆಂಟಾಗಿ ಮಲಗಿದ್ದಳು ಅಂದರೆ ನನಗೆ ಹಾಲು ಕೊಡುವುದನ್ನು ಕೂಡ ಮರೆತು ಹೋದಳು. ನಾನು ಇಲ್ಲಿಯವರೆಗೆ ಔಷಧಿಯನ್ನು ತಿಂದಿಲ್ಲ ಎಂದು ಅಮ್ಮ ಹೇಳಿದಾಗ ನಾನು ಎದ್ದು ನಿಂತೆ ಮತ್ತು ಹೇಳಿದೆ, ಅಮ್ಮ, ನಾನು ನಿಮಗೆ ಹಾಲು ಬಿಸಿ ಮಾಡಿ ತರುತ್ತೇನೆ. ನೀವು ಔಷಧಿಯನ್ನು ತಿಂದು ಆರಾಮಾಗಿ ಮಲಗಿಕೊಳ್ಳಿ ಎಂದಾಗ ಅಮ್ಮ ನನಗೆ ದೇವರು ನಿನ್ನನ್ನು ಚೆನ್ನಾಗಿ ಇಟ್ಟಿರಲಿ ಎಂದು ಆಶೀರ್ವಾದ ಮಾಡಿದಳು. ಗೆಳೆಯನ ಪ್ಲ್ಯಾನ್ನಂತೆ ನಾನು ಅಮ್ಮನಿಗೆ ಹಾಲಿನಲ್ಲಿ ನಿದ್ರೆಯ ಮಾತ್ರೆಯನ್ನು ಬೆರೆಸಿ ಅಮ್ಮನಿಗೆ ನೀಡಿದೆ. ಅಮ್ಮ ಬಹುಬೇಗ ನಿದ್ರೆಗೆ ಜಾರಿದಳು. ಏಕೆಂದರೆ ಹಾಲಿನಲ್ಲಿ ನಶೆಯ ಮಾತ್ರೆಯನ್ನು ಸೇರಿಸಿದ್ದೆ. ನಾನು ಆರಾಮವಾಗಿ ಸುಮಾಳ ಬಳಿ ಬಂದೆ. ನಾನು ಅವಳನ್ನು ಎಬ್ಬಿಸಿದ್ದನ್ನು ನೋಡಿ ಅವಳು ಗಾಬರಿಯಾದಳು ಮತ್ತು ಹೆದರಿ ನನ್ನಿಂದ ದೂರ ಹೋಗಿ ಕುಳಿತಳು. ತಕ್ಷಣ ಅಮ್ಮ ಅಮ್ಮ ಎಂದು ಕೂಗಿ ಕರೆದಳು. ಆದರೆ ನಾನು ಮುಂದೆ ಬಂದು ಅವಳ ಬಾಯಿ ಮೇಲೆ ಕೈ ಇಟ್ಟೆ. ಹೇಗಿದ್ದರೂ ಅವಳು ಕೂಗಿಕೊಂಡರೂ ಯಾವುದೇ ಪ್ರಯೋಜನವಿರಲಿಲ್ಲ. ಅಮ್ಮ ದೀರ್ಘ ನಿದ್ರೆಗೆ ಜಾರಿದಳು. ಅವಳ ಕೂಗನ್ನು ಕೇಳುವವರು ಯಾರೂ ಇರಲಿಲ್ಲ. ಕ್ರಮೇಣ ನಾನು ಅವಳ ಹತ್ತಿರ ಹೋದೆ. ಆಗ ನಾನು ನಿಧಾನವಾಗಿ ಅವಳಿಗೆ ತಿಳಿ ಹೇಳಿದೆ, ಸುಮಾ, ನೀನು ಹೆದರುವ ಅವಶ್ಯಕತೆ ಇಲ್ಲ. ಆದರೆ ಅವಳು ಒತ್ತಾಯಪೂರ್ವಕವಾಗಿ ನನ್ನನ್ನು ದೂರ ತಳ್ಳತೊಡಗಿದಳು. ಇಂದು ನಾನು ಸುಮಾಳ ಯಾವುದೇ ಮಾತನ್ನು ಕೇಳಲಿಲ್ಲ. ನಾನು ಅವಳಿಗೆ ವಿಶ್ವಾಸ ಬರುವಂತೆ ಮಾಡಿದೆ. ನೀನು ನನ್ನ ಹೆಂಡತಿ. ನಾನು ನಿನಗೆ ಯಾವುದೇ ತೊಂದರೆಯನ್ನು ಮಾಡುವುದಿಲ್ಲ. ಕ್ರಮೇಣ ನಾನು ಅವಳಿಗೆ ನನ್ನ ಪ್ರೀತಿಯಲ್ಲಿ ಮುಳುಗಿಸಿದೆ. ಈಗ ಅವಳು ನನ್ನಿಂದ ತಪ್ಪಿಸಿಕೊಳ್ಳಲಿಲ್ಲ. ಆ ದಿನ ನಮ್ಮ ಗಂಡ ಹೆಂಡತಿಯರ ಸಂಬಂಧವೇರ್ಪಟ್ಟಿತು. ಈ ಕೆಲಸ ತುಂಬ ಮೊದಲೇ ಆಗಬೇಕಿತ್ತು. ಮದುವೆಯಾದ 3 ತಿಂಗಳ ನಂತರ ನನ್ನ ಪ್ರಥಮ ರಾತ್ರಿ ನಡೆದಿತ್ತು. ನನ್ನ ಪ್ರೀತಿಯನ್ನು ಪಡೆದ ಸುಮಾಳ ಹೃದಯದಲ್ಲಿದ್ದ ಎಲ್ಲ ಹೆದರಿಕೆಗಳು ಮಾಯವಾಗಿದ್ದವು. ಆನಂತರ ಅವಳು ಹೇಳಿದ ಆ ಮಾತಿನಿಂದ ನನ್ನ ತಲೆಯ ಮೇಲೆ ಆಕಾಶವೇ ಕಳಚಿ ಬಿದ್ದ ಹಾಗೆ ಆಯಿತು. ಅವಳು ನನ್ನನ್ನು ನೋಡಿ ಇಷ್ಟೊಂದು ಏಕೆ ಹೆದರುತ್ತಿದ್ದಳು, ನನ್ನಿಂದ ಏಕೆ ದೂರ ಓಡುತ್ತಿದ್ದಳು ಎಂದು ನನಗೆ ಈಗ ಅರ್ಥವಾಯಿತು. ನಾನು ಬೆಳಗ್ಗೆ ಎದ್ದಾಗ ಸುಮಾ ಸುಮ್ಮನೆ ಕುಳಿತುಕೊಂಡಿದ್ದಳು. ಅಮ್ಮ ಸಿಟ್ಟಿನಲ್ಲಿ ಕುಳಿತುಕೊಂಡಿದ್ದಳು. ನಾನು ಯಾವುದೇ ತಪ್ಪು ಮಾಡಿರಲಿಲ್ಲ. ಆದರೆ ನನಗೆ ಯಾಕೋ ಗೊತ್ತಿಲ್ಲ, ನಾನು ತುಂಬ ಟೆನ್ಷನ್ನಲ್ಲಿದ್ದೆ. ಅಮ್ಮ ಸಿಟ್ಟಿನಿಂದ ಕೆಂಪಾಗಿದ್ದಳು ಮತ್ತು ಹೇಳಿದಳು, ನಿನಗೆ ಬೇಡ ಎಂದು ಹೇಳಿದರೂ ಸುಮಾಳೊಂದಿಗೆ ಒತ್ತಾಯಪೂರ್ವಕವಾಗಿ ಏಕೆ ನಡೆದುಕೊಂಡೆ? ನಾನು ತೋರಿದ ಧೈರ್ಯದಿಂದ ಅಮ್ಮನಿಗೆ ತುಂಬ ಸಿಟ್ಟು ಬಂದಿತ್ತು. ಸುಮಾ ಕೂಡ ಮತ್ತೊಂದು ಕಡೆ ಸಿಟ್ಟಿನ ಮುಖ ಮಾಡಿ ಕುಳಿತುಕೊಂಡಿದ್ದಳು. ರಾತ್ರಿ ಅವಳು ಖುಷಿಯಿಂದ ಇದ್ದಳು. ಆದರೆ ಯಾಕೋ ಗೊತ್ತಿಲ್ಲ, ಈಗ ಅಮ್ಮ ಅವಳಿಗೆ ಯಾವ ಗಿಡಿಪಾಠವನ್ನು ಹೇಳಿದಳು.
ಹತ್ತು ಹೊತ್ತು ಅವಳ ಕಣ್ಣು ಕೆಂಪಾಗಿದ್ದವು. ಅವಳ ಮುಖ ಸೊರಗಿ ಹೋಗಿತ್ತು. ನನಗೆ ಏನು ಹೇಳಬೇಕು ಗೊತ್ತಾಗಲಿಲ್ಲ. ಆಗ ಸುಮಾ ಅಮ್ಮನಲ್ಲಿ ಹೇಳಿದಳು, ಇವರು ನನ್ನನ್ನು ಒತ್ತಾಯಪಡಿಸಿದರು. ನಾನು ಬೇಡವೆಂದು ಹೇಳಿದರೂ ವಿಕಾಸ್ ನನ್ನ ಮಾತನ್ನು ಕೇಳಲಿಲ್ಲ. ಆದರೆ ಮುಂದೆ ಅಮ್ಮ ಹೇಳಿದ ಮಾತನ್ನು ಕೇಳಿ ನಾನು ದಂಗಾಗಿ ಹೋದೆ. ಬಿಟ್ಟ ಕಣ್ಣು ಬಿಟ್ಟ ಹಾಗೆ ಅಮ್ಮನನ್ನು ನೋಡತೊಡಗಿದೆ. ಅವರು ಗೊತ್ತಿಲ್ಲದೆ ತಪ್ಪಾಗಿ ಹೇಳಿಬಿಟ್ಟರೆ ಎಂದು ಯೋಚಿಸಿದೆ. ಆಗ ಅಮ್ಮ ಹೇಳಿದರು, ನಾನು ನಿನಗೆ ಹೇಳುತ್ತಿದ್ದೇನೆ, ಈಗಿಂದೀಗಲೇ ಸುಮಾಳಿಗೆ ವಿಚ್ಛೇದನ ಕೊಡು. ನಿನಗೆ ಇವಳ ಜೊತೆ ಇರುವ ಅರ್ಹತೆ ಇಲ್ಲ. ನಾನಂತೂ ಕಲ್ಲಿನಂತಾದೆ. ಈ ಮಾತು ಕೇಳಿ ಮೊದಲ ಬಾರಿಗೆ ಸುಮಾಳು ಕೂಡ ಗಾಬರಿಯಾಗಿದ್ದಳು. ಅವಳು ಆಶ್ಚರ್ಯದಿಂದ ಅಮ್ಮನ ಕಡೆ ನೋಡಿದಳು. ಆಗ ನಾನು ಹೇಳಿದೆ, ಅಮ್ಮ, ನನಗೂ ಕೂಡ ಇದರಿಂದ ಮುಜುಗರವಾಗಿದೆ. ನಾನು ಸುಮಾಳ ಇಚ್ಛೆಗೆ ವಿರುದ್ಧವಾಗಿ ಈ ಕೆಲಸ ಮಾಡಿದ್ದು ತಪ್ಪು. ಆದರೆ ಸುಮಾ ಕೂಡ ನನ್ನೊಂದಿಗೆ ಖುಷಿಯಾಗಿದ್ದಳು. ಅಮ್ಮ, ಇದು ನನಗೆ ಗೊತ್ತಿರಲಿ. ನನ್ನನ್ನು ನಂಬಿ ನಾನು ಅವಳಿಗೆ ಯಾವುದೇ ತೊಂದರೆ ಮಾಡಿರಲಿಲ್ಲ. ಇದು ನಾವಿಬ್ಬರು ಗಂಡ ಹೆಂಡತಿಯರ ಹಕ್ಕಾಗಿತ್ತು. ನಾನು ಯಾವುದೇ ತಪ್ಪು ಮಾಡಿಲ್ಲ ಎಂದಮೇಲೆ ಹೇಗೆ ನಾನು ಸುಮಾಳಿಗೆ ವಿಚ್ಛೇದನ ನೀಡಲಿ? ಆದರೆ ಅಮ್ಮ ತನ್ನ ಮಾತಿಗೆ ಅಂಟಿಕೊಂಡಳು. ನೀನು ಅವಳಿಗೆ ವಿಚ್ಛೇದನ ಕೊಡು. ನಾನು ನಿನ್ನ ಮದುವೆಯನ್ನು ಬೇರೆ ಹುಡುಗಿಯೊಂದಿಗೆ ಮಾಡುತ್ತೇನೆ. ಅವಳು ನಿನ್ನ ವಯಸ್ಸಿನವಳಾಗಿರುತ್ತಾಳೆ. ಇವಳನ್ನು ಬಿಟ್ಟು ಬಿಡು. ನಾನು ಹೈರಾಣಾಗಿ ಹೋದೆ. ಆದರೆ ಅಮ್ಮ ಹಠ ಮಾಡುತ್ತಿದ್ದಳು. ಪದೇ ಪದೇ ವಿಚ್ಛೇದನದ ಬಗ್ಗೆ ಮಾತನಾಡುತ್ತಿದ್ದಳು. ಈಗ ಸುಮಾ ಅಳತೊಡಗಿದಳು ಮತ್ತು ಹೇಳಿದಳು, ಬೇಡ ಪ್ಲೀಸ್, ನನಗೆ ವಿಚ್ಛೇದನ ನೀಡಬೇಡಿ. ಇಂದಿನಿಂದ ನಾನು ನಿಮ್ಮ ಬಗ್ಗೆ ಅಮ್ಮನಲ್ಲಿ ಯಾವುದೇ ಕಂಪ್ಲೇಂಟ್ ಮಾಡುವುದಿಲ್ಲ. ನನ್ನಿಂದ ತಪ್ಪಾಗಿದೆ. ನಾನು ಅಮ್ಮನಲ್ಲಿ ನಿಮ್ಮ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದೆ. ಪ್ಲೀಸ್ ನನಗೆ ವಿಚ್ಛೇದನ ಮಾತ್ರ ಕೊಡಬೇಡಿ. ನನ್ನ ಅಣ್ಣಂದಿರಿಗೆ ನನ್ನ ಅವಶ್ಯಕತೆ ಇಲ್ಲ. ನಾನು ವಿಚ್ಛೇದನ ಪಡೆದು ತವರು ಮನೆಗೆ ಹೋದರೆ ಅತ್ತಿಗೆಯರು ನನಗೆ ಅಲ್ಲಿ ಉಳಿಯಲು ಬಿಡುವುದಿಲ್ಲ ಎಂದು ಹೇಳುತ್ತಾ ಸುಮಾ ಅಳತೊಡಗಿದಳು. ಒಮ್ಮೆ ನನ್ನಲ್ಲಿ ಕ್ಷಮೆಯನ್ನು ಕೇಳಿದರೆ ಮತ್ತೊಮ್ಮೆ ಅಮ್ಮನಲ್ಲಿ ಕ್ಷಮೆಯನ್ನು ಕೇಳುತ್ತಿದ್ದಳು. ಅವಳ ವಿನಂತಿಯ ಮೇರೆಗೆ ಅಮ್ಮ ಅವಳನ್ನು ಸುಮ್ಮನಾಗಿಸುತ್ತಿದ್ದಳು. ಮತ್ತೆ ಅಮ್ಮ ಹೇಳಿದಳು, ನಿನ್ನನ್ನು ಈ ಮನೆಯಿಂದ ಯಾರೂ ಹೊರಹಾಕುವುದಿಲ್ಲ. ನನಗಂತೂ ಏನು ಮಾಡಬೇಕು ತಿಳಿಲಿಲ್ಲ. ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಂಡೆ. ನನ್ನ ಹೆಂಡತಿ ಅಳುತ್ತಿದ್ದಳು. ಅಮ್ಮ ವಿಚ್ಛೇದನ ಕೊಡು ಎಂದು ಹಠ ತೊಟ್ಟಿದ್ದಳು. ನನಗೆ ಹುಚ್ಚು ಹಿಡಿದಂತಾಗಿ ನಾನು ಮನೆಯಿಂದ ಹೊರಕ್ಕೆ ಬಂದೆ. ನನ್ನ ತಲೆ ಚಿಟ್ಟು ಹಿಡಿಯುತ್ತಿತ್ತು. ಸುಮಾ ಕೂಡ ನನ್ನ ಹಿಂದೆ ರಸ್ತೆಗೆ ಬಂದಳು. ಆದರೆ ಅಮ್ಮನಿಗೆ ಏನಾಗಿತ್ತು ಗೊತ್ತಿಲ್ಲ. ಅವಳು ವಿಚ್ಛೇದನ ಕೊಡು ಎಂದು ಕೂಗಾಡುತ್ತಿದ್ದಳು. ಅದೇ ಸಮಯ ಸುಮಾ ನನ್ನ ಸಾಮಾನುಗಳನ್ನು ಪ್ಯಾಕ್ ಮಾಡಿಕೊಂಡು ತನ್ನ ಕೋಣೆಯಿಂದ ಹೊರಬಂದಳು. ನಾನು ಇದರ ಬಗ್ಗೆ ಅಮ್ಮನಲ್ಲಿ ಕೇಳಿದಾಗ ಅವಳು ಸಮಾಧಾನದಿಂದ ಹೇಳಿದಳು, ಇನ್ನು ಮುಂದೆ ಅವಳು ಬೇರೆ ಇರುತ್ತಾಳೆ. ನೀನು ಅವಳಿಗೆ ವಿಚ್ಛೇದನ ಕೊಡು ಎಂದಾಗ ನನ್ನ ಕೋಪ ನೆತ್ತಿಗೇರಿತು. ಆಗ ನಾನು ಹೇಳಿದೆ, ನಾನು ಅವಳಿಗೆ ವಿಚ್ಛೇದನ ಕೊಡುವುದಿಲ್ಲ. ಅವಳು ನನ್ನ ಧರ್ಮಪತ್ನಿ. ನಾನು ಅವಳೊಂದಿಗೆ ಸಂಸಾರ ನಡೆಸಿದ್ದೇನೆ. ನಾನು ಅವಳೊಂದಿಗೆ ಇರಲು ಇಷ್ಟಪಡುತ್ತೇನೆ ಮತ್ತು ಸುಮಾ ಕೂಡ ನನ್ನ ಜೊತೆ ಇರಲು ಬಯಸುತ್ತಾಳೆ. ಅವಳಿಗೆ ನನ್ನ ಮೇಲೆ ಯಾವುದೇ ಕಂಪ್ಲೇಂಟ್ಗಳಿಲ್ಲ. ನಿಮ್ಮ ಮುಖಕ್ಕೆ ಹೊಡೆದ ಹಾಗೆ ಅವಳು ನನಗೆ ವಿಚ್ಛೇದನ ಬೇಡ ಎಂದು ಹೇಳಿದ್ದಾಳೆ. ಆಗ ಅಮ್ಮ ಹೇಳಿದಳು, ನಿನ್ನ ಮಾತನ್ನು ಯಾರು ಕೇಳುತ್ತಾರೆ? ಮೊದಲು ನೀನು ವಿಚ್ಛೇದನ ಕೊಡು ಎಂದಾಗ ನಾನು ಕೂಡ ನಯವಾಗಿ ತಿರಸ್ಕರಿಸಿದೆ. ಹೀಗೆ ಸ್ವಲ್ಪ ದಿನಗಳು ಕಳೆದವು. ಅಮ್ಮ ನನ್ನಲ್ಲಿ ಅದೊಂದೇ ವಿಚ್ಛೇದನದ ಮಾತನ್ನು ಹೇಳುತ್ತಿದ್ದಳು. ಆನಂತರ ನನ್ನ ಹೆಂಡತಿ ಯಾವತ್ತೂ ನನ್ನ ಮುಂದೆ ಬಂದಿರಲಿಲ್ಲ. ಸ್ವಲ್ಪ ದಿನದಲ್ಲಿ ನನ್ನ ತಮ್ಮ ಅಮೆರಿಕದಿಂದ ಮರಳಿ ಬಂದಿದ್ದನು. ಅವನು ಈ ಬಗ್ಗೆ ತಿಳಿದುಕೊಂಡಾಗ ಅವನು ಕೂಡ ನನಗೆ ಬುದ್ಧಿ ಹೇಳಿದನು. ಇಂಥ ಹೆಂಡತಿಯರು ಇಷ್ಟು ಚಿಕ್ಕ ವಿಷಯವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಇಷ್ಟು ಚಿಕ್ಕ ವಿಷಯಕ್ಕೆ ಅವಳು ನಿನ್ನ ಮರ್ಯಾದೆ ತೆಗೆದಳು. ವಿಚ್ಛೇದನ ನೀಡಿ ಅವಳಿಂದ ತಪ್ಪಿಸಿಕೋ ಎಂದು ತಮ್ಮ ತಿಳಿ ಹೇಳಿದಾಗ ನಾನು ಅದನ್ನು ತಿರಸ್ಕರಿಸಿದೆ ಮತ್ತು ಹೇಳಿದೆ, ಒಂದು ವೇಳೆ ಇದಕ್ಕೂ ಮೊದಲೇ ಆಗಿದ್ದರೆ ನಾನು ಅವಳಿಗೆ ವಿಚ್ಛೇದನ ನೀಡುತ್ತಿದ್ದೆ. ಈಗ ನಾನು ಸುಮಾಳನ್ನು ಬಿಟ್ಟು ಬಿಡಲು ಸಾಧ್ಯವಿಲ್ಲ. ನಮ್ಮ ಸಂಬಂಧ ಗಟ್ಟಿಯಾಗಿದೆ. ಅವಳಿಗೂ ಸ್ವತಃ ವಿಚ್ಛೇದನ ಬೇಕಿಲ್ಲ ಎಂದು ತಿಳಿದುಕೊಂಡಿದ್ದೇನೆ. ಅಮ್ಮ ಬೇರೆ ನನ್ನ ಮೇಲೆ ಸಿಟ್ಟಾಗಿ ಕುಳಿತುಕೊಂಡಿದ್ದಾಳೆ. ತಮ್ಮನು ಸಹ ಸುಮಾಳಿಗೆ ವಿಚ್ಛೇದನ ನೀಡು ಎಂದು ಬುದ್ಧಿ ಹೇಳತೊಡಗಿದನು. ಮತ್ತೊಂದು ಕಡೆ ನಾನು ಕೂಡ ವಿಚ್ಛೇದನ ಕೊಡುವುದಿಲ್ಲ ಎಂದು ಹಠಕ್ಕೆ ಬಿದ್ದಿದ್ದೆ. ನಮ್ಮ ಮನೆಯವರು ನನಗೆ ಅವಳನ್ನು ಭೇಟಿ ಮಾಡಲು ಬಿಡುತ್ತಿರಲಿಲ್ಲ. ಅವಳೊಂದಿಗೆ ಮಾತನಾಡಲು ಕೂಡ ಬಿಡುತ್ತಿರಲಿಲ್ಲ. ಆಗ ನನಗೆ ಆ ರಾತ್ರಿ ಸುಮಾ ಹೇಳಿದ ಮಾತು ನೆನಪಾಗತೊಡಗಿತು. ವಿಕಾಸ್, ನಿನ್ನೊಂದಿಗೆ ಮಾತನಾಡಿದಾಗ ನೀನು ತುಂಬ ಒಳ್ಳೆಯ ಮನುಷ್ಯನಂತೆ ಕಾಣುತ್ತಿದ್ದೀಯ. ಆದರೆ ಅತ್ತೆ ನಿನ್ನ ಬಗ್ಗೆ ಎಲ್ಲವನ್ನು ಕೆಟ್ಟದಾಗಿ ಹೇಳುತ್ತಾಳೆ. ನೀನು ಕೆಟ್ಟವನು. ನೀನು ಮಹಿಳೆಯರಿಗೆ ಗೌರವ ಕೊಡುವುದಿಲ್ಲ. ನೀನು ನನ್ನನ್ನು ಬಲಾತ್ಕಾರ ಮಾಡುತ್ತೀಯಾ? ನನಗೆ ತೊಂದರೆ ಕೊಡುತ್ತೀಯಾ? ರಾಕ್ಷಸನಂತೆ ನನ್ನೊಂದಿಗೆ ವರ್ತಿಸುತ್ತೀಯಾ ಎಂದು ಅತ್ತೆ ಹೇಳುತ್ತಿದ್ದಳು. ಆ ರಾತ್ರಿ ಸುಮಾ ತುಂಬ ಖುಷಿಯಾಗಿದ್ದಳು. ನನಗೆ ಆ ಎಲ್ಲ ವಿಷಯವನ್ನು ಹೇಳಿದಳು. ನಾನು ಇದನ್ನೆಲ್ಲ ಕೇಳಿ ದಂಗಾಗಿ ಹೋಗಿದ್ದೆ. ನನ್ನ ಬಗ್ಗೆ ಈ ರೀತಿ ಏಕೆ ಹೇಳುತ್ತಿದ್ದಳು?
ಒಂದು ದಿನ ತಮ್ಮ ತುಂಬ ಚಿಂತೆಗೊಳಗಾದವನಂತೆ ಕಾಣುತ್ತಿದ್ದ ಮತ್ತು ಹೇಳಿದ, ಸುಮಾಳಿಗೆ ವಿಚ್ಛೇದನ ನೀಡಿ ಮನೆಯ ಶಾಂತಿಯನ್ನು ಕೊಡು ಎಂದು ನನ್ನಲ್ಲಿ ಹೇಳಿದ್ದನು. ಆದರೆ ನಾನು ಆ ಮಾತನ್ನು ತಿರಸ್ಕರಿಸಿದೆ. ಆಗ ತಮ್ಮ ಅಮ್ಮನಲ್ಲಿ ಹೋಗಿ ಜಗಳ ಮಾಡಿದನು ಮತ್ತು ಎಲ್ಲ ಸತ್ಯವನ್ನು ಹೊರಹಾಕಿದನು. ಅವನು ಹೇಳಿದ ಸತ್ಯವನ್ನು ಕೇಳಿ ನಾನು ಹೈರಾಣಾಗಿ ಹೋದೆ. ಇದೇ ವಾಸ್ತವವಾಗಿತ್ತು. ಇಂದು ನನಗೆ ಅದರ ನಿಜರೂಪ ತಿಳಿಯಿತು. ಇದರ ಅರ್ಥ ನನ್ನ ತಮ್ಮ ಸುಮಾಳನ್ನು ಪ್ರೀತಿಸುತ್ತಿದ್ದನು. ಮಧ್ಯದಲ್ಲಿ ಅವನು ಅಮೆರಿಕಕ್ಕೆ ಓದಲು ಹೋಗಬೇಕಾಯಿತು. ಆದರೆ ಅವನು ಅಮ್ಮನಿಗೆ ಹುಡುಗಿಯ ಬಗ್ಗೆ ಎಲ್ಲವನ್ನು ಹೇಳಿ ಹೋಗಿದ್ದನು. ಆ ಸಮಯದಲ್ಲಿ ಸುಮಾ ಕೂಡ ರಾಜಿಯಾಗಿದ್ದಳು. ಆಕಸ್ಮಿಕವಾಗಿ ನನ್ನ ಅತ್ತೆಯ ಸಾವಾಯಿತು. ಅವಳ ಅತ್ತಿಗೆಯರು ಆದಷ್ಟು ಬೇಗ ಅವಳ ಮದುವೆ ಮಾಡಲು ತಯಾರಿ ನಡೆಸಿದರು. ಅಮ್ಮನಿಗೆ ವಿಷಯ ಗೊತ್ತಾದಾಗ ಅವಳು ಚಿಂತೆಗೊಳಗಾದಳು. ಆ ಸಮಯದಲ್ಲಿ ತಮ್ಮ ಭಾರತಕ್ಕೆ ಮರಳಿ ಬರಲು ಸಾಧ್ಯವಿರಲಿಲ್ಲ. ಆಗ ಅಮ್ಮ ಎಂದಿನಂತೆ ನನ್ನನ್ನು ಈ ಕೆಲಸಕ್ಕೆ ಬಳಸಿಕೊಂಡಳು. ನನ್ನ ಮದುವೆಯನ್ನು ಅವಳೊಂದಿಗೆ ಮಾಡಿಸಿದಳು. ನನ್ನನ್ನು ಸುಮಾಳಿಂದ ದೂರ ಇಡುವುದು ಅವಳ ಪ್ಲ್ಯಾನ್ ಆಗಿತ್ತು. ನಂತರ ತಮ್ಮ ಭಾರತಕ್ಕೆ ಬಂದ ಮೇಲೆ ನನಗೆ ವಿಚ್ಛೇದನ ಕೊಡಿಸಿ ಸುಮಾಳನ್ನು ಅವನೊಂದಿಗೆ ಮದುವೆ ಮಾಡಿಸುವುದು ನನ್ನ ತಮ್ಮ ಮತ್ತು ಅಮ್ಮನ ಪ್ಲ್ಯಾನ್ ಆಗಿತ್ತು. ಸತ್ಯವನ್ನು ಕೇಳಿ ನಾನು ಕಲ್ಲಿನಂತಾದೆ. ಯಾವುದೇ ಅಮ್ಮ ತನ್ನ ಮಗನಿಗೆ ಈ ರೀತಿ ಮಾಡಲು ಹೇಗೆ ಸಾಧ್ಯ? ಒಬ್ಬ ಮಗನಿಗಾಗಿ ಅಮ್ಮ ಮತ್ತೊಬ್ಬ ಮಗನನ್ನು ಬಳಸಿಕೊಂಡಿದ್ದಳು. ನಾನು ತುಂಬ ದುಃಖಿತನಾಗಿ ಅಮ್ಮನಲ್ಲಿ ಕೇಳಿದೆ, ಅಮ್ಮ ನೀವು ಏಕೆ ಹೀಗೆ ಮಾಡಿದ್ರಿ? ಆನಂತರ ಅಮ್ಮ ಹೇಳಿದ ಮಾತಿಗೆ ನನ್ನ ತಲೆ ಮೇಲೆ ಆಕಾಶವೇ ಕಳಚಿ ಬಿದ್ದ ಹಾಗೆ ಆಯಿತು. ಅಮ್ಮ ಹೇಳಿದಳು, ನೀನು ನನ್ನ ಮಗನೇ ಅಲ್ಲ, ನೀನು ನನ್ನ ಗಂಡನ ಮೊದಲ ಹೆಂಡತಿಯ ಮಗ. ನಿನ್ನ ಅಪ್ಪ ನನ್ನ ಮಕ್ಕಳನ್ನು ಎಂದಿಗೂ ತನ್ನ ಸ್ವಂತ ಮಕ್ಕಳಂತೆ ನೋಡಿಕೊಳ್ಳಲಿಲ್ಲ. ಎಲ್ಲ ಆಸ್ತಿಪಾಸ್ತಿಯನ್ನು ನಿನ್ನ ಹೆಸರಿಗೆ ಮಾಡಿದರು. ಅಂದ ಮೇಲೆ ನಾನು ಹೇಗೆ ನಿನ್ನನ್ನು ಪ್ರೀತಿಸಲು ಸಾಧ್ಯ? ನನ್ನ ಮಕ್ಕಳ ಹಕ್ಕನ್ನು ಪಡೆಯುವುದು ನನ್ನ ಸಂಪೂರ್ಣ ಗುರಿಯಾಗಿತ್ತು. ನಾನು ದುಃಖದಿಂದ ಅಮ್ಮನನ್ನೇ ನೋಡತೊಡಗಿದೆ. ಅಮ್ಮ ನನ್ನ ಬಗ್ಗೆ ಏನೇ ತಿಳಿದುಕೊಂಡಿರಲಿ, ನಾನಂತೂ ಅವಳನ್ನು ನನ್ನ ಸ್ವಂತ ಅಮ್ಮನಂತೆ ಪ್ರೀತಿ ಮಾಡುತ್ತಿದ್ದೆ. ಅಪ್ಪನ ಹಣದಿಂದ ನನಗಿಂತಲೂ ಹೆಚ್ಚಾಗಿ ನನ್ನ ತಮ್ಮ ತಂಗಿಯರು ತುಂಬ ಖುಷಿಯನ್ನು ಅನುಭವಿಸಿದ್ದರು. ಇದನ್ನು ಕೇಳಿ ನಾನು ಒಂದು ಕ್ಷಣವೂ ಅಮ್ಮನ ಮುಂದೆ ನಿಂತುಕೊಳ್ಳಲಿಲ್ಲ. ಸುಮ್ಮನೆ ನನ್ನ ಕೋಣೆಯೊಳಗೆ ಹೋದೆ. ಈಗ ನಾನು ಈ ಸ್ವಾರ್ಥಿ ಜನಗಳ ಮೇಲಿನ ನನ್ನ ನಿಸ್ವಾರ್ಥ ಪ್ರೀತಿಯನ್ನು ನನ್ನ ಹೃದಯದಿಂದ ಕಿತ್ತೆಸೆದಿದ್ದೆ. ಮತ್ತೆ ನಾನು ಸುಮಾಳ ಬಳಿ ಬಂದೆ. ಅವಳಿಗೆ ಕೇಳಿದೆ, ಸುಮಾ, ನೀನು ನನ್ನ ಬಳಿ ಇರಲು ಇಷ್ಟಪಡುತ್ತೀಯೋ ಅಥವಾ ನನ್ನ ತಮ್ಮನ ಬಳಿ ಇರಲು ನಿನಗೆ ಇಷ್ಟವೆಂದರೆ ನಾನು ನಿನಗೆ ವಿಚ್ಛೇದನವನ್ನು ನೀಡುತ್ತೇನೆ ಎಂದೆ. ಆಗ ಸುಮಾ ಹೇಳಿದಳು, ನಾನು ನಿನ್ನ ಜೊತೆ ಇರುತ್ತೇನೆ ಎಂದು. ಅವಳೊಬ್ಬಳು ಮುಗ್ಧ ಹುಡುಗಿಯಾಗಿದ್ದಳು. ಅವಳಿಗೊಂದು ಆಸರೆ ಬೇಕಾಗಿತ್ತು. ಅವಳ ಕೆಟ್ಟ ಪರಿಸ್ಥಿತಿಯಲ್ಲಿ ಅವಳಿಗೆ ಯಾರು ಆಸರೆ ನೀಡಿದರೋ ಅವರೊಂದಿಗೆ ಅವಳು ಜೀವನವನ್ನು ನಡೆಸಲು ಬಯಸಿದಳು. ಮೊದಲು ಅವಳು ಅಮ್ಮನ ಮಾತನ್ನು ಕೇಳಿ ಹೆದರಿಕೊಳ್ಳುತ್ತಿದ್ದಳು. ಏಕೆಂದರೆ ಅಮ್ಮ ಸುಮಾಳ ತಲೆಯಲ್ಲಿ ನಾನೊಬ್ಬ ಕೆಟ್ಟ ಮನುಷ್ಯನೆಂದು ಬಿಂಬಿಸಿದ್ದಳು. ನಾನು ಸುಮಾಳನ್ನು ಕರೆದುಕೊಂಡು ಹೋಗಿ ಒಂದು ಬೇರೆ ಮನೆ ಮಾಡಿದೆ. ಈಗಲೂ ನನ್ನ ತಂಗಿಯರ ಖರ್ಚು ವೆಚ್ಚಕ್ಕಾಗಿ ಹಣವನ್ನು ಕಳಿಸಿಕೊಡುತ್ತೇನೆ. ಆದರೆ ನಾನು ಇಷ್ಟಪಟ್ಟರೂ ನನ್ನ ಮನಸ್ಸನ್ನು ಅವರಿಗಾಗಿ ಬದಲಾಯಿಸಲು ಸಾಧ್ಯವಾಗಲಿಲ್ಲ. ಆದರೆ ಈ ಮಲತಾಯಿ ಸಂಬಂಧದೊಂದಿಗೆ ಎಂದಿಗೂ ಸೇರಲು ಇಷ್ಟಪಡಲಿಲ್ಲ. ಅವರು ನನ್ನ ಇಡೀ ಜೀವನವನ್ನು ಕೇವಲ ತಮಗಾಗಿ ಬಳಸಿಕೊಂಡಿದ್ದರು. ಅಮ್ಮನು ನನಗಾಗಿ ರೂಪದಲ್ಲಿ ಒಂದು ಸುಂದರ ಗಿಫ್ಟನ್ನು ನೀಡಿದಳು. ಅದುವೇ ನನ್ನ ಹೆಂಡತಿ ಸುಮಾ. ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ. ನನ್ನ ಎಲ್ಲ ಮಾತುಗಳನ್ನು ಒಪ್ಪಿಕೊಳ್ಳುತ್ತಾಳೆ. ನಾನು ಕೂಡ ಅವಳನ್ನು ತುಂಬ ಪ್ರೀತಿಸುತ್ತೇನೆ. ಪ್ರಿಯ ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ. ಕಥೆಯನ್ನು ಕೇಳಿದ ತಮಗೆಲ್ಲರಿಗೂ ಧನ್ಯವಾದಗಳು.